గట్టిగా హల్లెలూయా. దేవుని నామానికి మహిమ కలుగును గాక. ప్రియులారా, దేవుడు మనమందరినీ కూడా ఈ గడిచిన దినములన్నీ, ప్రత్యేకంగా గడిచిన రాత్రి కాలమంతా కూడా దేవాది దేవుడు మనకు తోడుగా ఉండి ఆయన కృపలో దేవుడు మమ్మల్ని కాచి కాపాడి ఏ అపాయము రాకుండా, ఏ తెగులు మన గుడారాలను సమీపించకుండా ఆయన భద్రతలో ప్రభు మనమందరిని కూడా కాపాడి ఉంటున్నాడు. ఆమెన్, ఆమెన్. ఆయన నమ్మదగిన దేవుడుగా మనకు తోడై ఉన్నాడు. ప్రియులారా, హల్లెలూయా. ఈ ఉదయకాల సమయంలో ఈ పునరుత్థాన దినమందు సంఘ ఆరాధనలో ఇంతవరకు దేవుడు తోడుగా నడిపించినాడు. అలాగే కొన్ని అద్భుతమైన సాక్ష్యాలను మనం కూడా విన్నాం. దేవుడు చేసిన కార్యాలు మన బిడ్డల జీవితాలలో, అందరు బట్టి దేవునికి మహిమ కలుగును గాక. ఆమెన్. ఈ సమయంలో ప్రియులారా, మనం దేవుని యొక్క వాక్యాన్ని మనం ధ్యానించుకుందాం. మన మధ్యలో సహోదరుడు బ్రదర్ ఫ్రాన్సిస్ మన మధ్యలో ఉన్నారు. వారు వచ్చి మనకు దేవుని యొక్క వాక్యాన్ని అందిస్తారు. ಇಲ್ಲಿರುವಂಥ ಎಲ್ಲ ತಾಯಂದಿರಿಗೆ ಶುಭಾಶಯಗಳು. ಯೆಶಾಯನ ಬರೆದ ಪ್ರವಾದನೆ ಪುಸ್ತಕ, ಯೆಶಾಯನ ಪ್ರವಾದನೆ ಪುಸ್ತಕ 66ನೇ ಅಧ್ಯಾಯ 13ನೇ ವಚನ. ಇಲ್ಲಿ ಕೆಳಕ್ಕೆ ಕುಂತಾರೆ. ಯಾವತ್ತು ಓದಿಲ್ದರು ಓದ್ರಿ. ಇವತ್ತು ಇಲ್ಲೆಲ್ಲ PUC ಪಾಸಾದರ ಇದ್ರಲ್ಲ, SLC ಪಾಸಾದರ ಇದ್ರಲ್ಲ, ಸ್ವೀಟ್ ಕೊಡ್ದಂಗೆ, ಕೇಕ್ ಕೊಡ್ದಂಗೆ ನೋಡಿರಿ. ನಿಮಗೆಲ್ಲ ಮೂಗು ದಪ್ಪ ಆಗ್ತದೆ, ನಿಮ್ಮ ಇಷ್ಟ, ತಗೊಂಡು ಓದು. ಯೆಶಾಯನ ಪ್ರವಾದನೆ ಪುಸ್ತಕ 66ನೇ ಅಧ್ಯಾಯ ಓದು. ಗಟ್ಟಿ ಮಿಕ್ತಾಗ ಹೆಂಗೆ ಕುಂತ ನೋಡಿ, ಹಂಗೆ ಮನೆಗೆ ಓದ್ರಿ ಅಲ್ಲ. ಮತ್ತು ಅನ್ಕಂತ ಸಂತೋಷ. ಮಕ್ಕಳು ಮನೆ ಬೈಬಲ್ ಓದ್ತಾರಲ್ಲ, ಮತ್ತು ಐಮ್ಯಾಕೆ ಹೆಂಗೆ ಮಾಡಕತ್ತಾಳ, ನಾಚ್ಕೊಂತಾಳಲ್ಲ. ಓದಮ್ಮ. ಯೆಶಾಯನ ಪ್ರವಾದನೆ ಪುಸ್ತಕ 66ನೇ ಅಧ್ಯಾಯ 13ನೇ ವಚನ. ಗಟ್ಟಿಯಾಗಿ ಓದಮ್ಮ. ತಾಯಿ ಮಗನನ್ನು ಸಂತೈಸುವ ಪ್ರಕಾರ, ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು. ನಾನು ನಿಮ್ಮನ್ನು ಸಾಕಮ್ಮ, ಥ್ಯಾಂಕ್ಸ್ ಅಮ್ಮ. ಸ್ಪಷ್ಟವಾಗಿ ಓದಿ. ತಾಯಿ ಮಗನನ್ನು, ಏನಮ್ಮ ಮಗನನ್ನು ಅಂತ ಇದೆ, ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು. ಸೊ ಇದರಿಂದ ನಮ್ಗೆ ಏನು ಅರ್ಥ ಆಗುತ್ತೆ ಅಂದರೆ, ಅಮ್ಮ ಮಗನನ್ನು ಅಥವಾ ಮಗುವನ್ನು ಸಂತೈಸುವಂಥ ತಾಯಿ. ಸಂತೈಸೋದು ಅಂದುಕೊಳ್ಳಿ ನಾವೇನು ಅನ್ಕೊಂತೀವಿ, ಅಳುವಾಗ ಸಂತೈಸೋದು ಅಂತ ಹೇಳ್ತೀವಿ. ಇಲ್ಲ, ಅದಕ್ಕೆ ಅರ್ಥಗಳು ಭಾಳ 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 ಇದ್ದಾವೆ. ಕನ್ನಡದಲ್ಲಿ ಆ ವರ್ಡ್ ಹಾಕಿದ್ದಾರೆ ಅಷ್ಟೇ. ಈಗ ಮಗುವನ್ನು ತಾಯಿ ಸಂತೈಸಬೇಕು ಅಂದರೆ ಆ ತಾಯಿಗೆ ಮಗುವಿನ ಬಗ್ಗೆ ಎಲ್ಲ ಗೊತ್ತಿರಬೇಕು. ಹೌದಾ ಇಲ್ವಾ? ಈ ಥರ ಹತ್ತಿರ ಏನು ಬೇಕು ಅಂತ, ಆ ಟೈಪಲ್ಲಿ ಹತ್ತಿರ ಯಾವ ಬೇಕು ಅಂತ, ಈ ಟೈಪಲ್ಲಿ ಬೇರೆ ಬೇರೆ ಟೈಪ್ಗಳಿರ್ತವೆ, ಟೈಪ್ ABC ಇರ್ತವೆ. ಅದು ತಾಯಿಗೆ ಮಾತ್ರ ಅರ್ಥ ಆಗುತ್ತೆ. ಮನೆಗೆ ಮಗು ಅಳ್ತೈತೆ ಅಂದರೆ ಅವಳು ಗೊತ್ತಾಗುತ್ತೆ, ಇಲ್ಲ ಬಿಡಮ್ಮ ಇದಕ್ಕೋಸ್ಕರ ಅಳ್ತೈತೆ ಅಂತ ಹೇಳ್ತಾಳೆ ತಾಯಿ. ಅದು ತಾಯಿಗೆ ಮಗುಗಿರ್ತಕ್ಕಂಥ ಒಂದು ಅವಿನಾವ ಸಂಬಂಧ. ತಾಯಂದ್ರಿಗೆಲ್ಲ ಗೊತ್ತಿರುತ್ತೆ. ಭಾಳ ಸಲ ಮನೆಯಲ್ಲಿ ಮಗು ಹೇಳ್ತಾ ನೋಡ್ಕೊ, ಹಾಲು ಕುಡ್ಸ, ಅಲ್ಲ ಬಿಡು ಅದಕ್ಕಲ್ಲ ಇದಕ್ಕೋಸ್ಕರ ಅನ್ನೋ ತಾಯಿ ಎಕ್ಸ್ಪ್ಲೇನ್ ಮಾಡ್ತಾಳೆ. ತಾಯಿ ಮಗುನೊಟ್ಟಿಗೆ ಮಾತಾಡ್ತಾ ಇರ್ತಾಳೆ. ಆ ಭಾಷೆ ಬೇರೆ, ಆ ತಾಯಿ ಮಗು ಬಿಟ್ಟು ಬೇರೆ ಯಾರಿಗೆ ಅರ್ಥ ಆಗಲ್ಲ. ಅದು ಏನೇನೋ ಆ ಹೂ ಅಂತಿರುತ್ತೆ. ಅಮ್ಮ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ತಾನು ಅರ್ಥ ಮಾಡ್ಕೊಂಡು ಆಕೆ ನಗ್ತಿರ್ತಾಳೆ, ಆಕೆ ಹೇಳ್ತಿರ್ತಾಳೆ. ಬಗಲಾಗ ತಂದೆ ಮಾತ್ರ ಬೆಪ್ಪ ಕುಂತಂಗ ಅಂತ ಕುಂತಿರ್ತಾನೆ, ಏನೇನು ಅರ್ಥ ಆಗಲ್ಲ ಪ್ರಾಣಿಗೆ. ಅದು ತಾಯಿಗೆ ಮಗು ಇರತಕ್ಕಂಥ ಸಂಬಂಧ, ದೇವರ ಸೃಷ್ಟಿ ಅದು. ಹಲ್ಲೆಲೂಯಾ. ಅದು ಸ್ವಾಮಿ ಹೇಳ್ತಾನೆ, ತಾಯಿ ತನ್ನ ಮಗುವನ್ನು ಸಂತೈಸೋ ಪ್ರಕಾರ ನಾನು ನಿಮ್ಮನ್ನು ಸಂತೈಸ್ತೇನೆ. ಆ ಭಾಗಕ್ಕೆ ಆಮೇಲೆ ಬರ್ತೀನಿ. ಈಗ ತಾಯಿ, ನಿಜವಾದಂಥ ತಾಯಿ, ನಿಜವಾದ ತಾಯಿ ಅಂದರೆ ಮಲತಾಯಿ ಬಗ್ಗೆ ನಾನು ಹೇಳ್ತಾ ಇಲ್ಲ. ತಾಯಿತನ ಇರುವಂಥ ವ್ಯಕ್ತಿ ಯಾರು, ತಾಯಿತನ ಇರದೇ ಇರತಕ್ಕಂಥ ವ್ಯಕ್ತಿ ಯಾರು ಅಂತ. ಅದೇ ಸ್ವಾಮಿ ಏನು ಹೇಳ್ತಾನೆ, ತಾಯಿ ತನ್ನ ಮಗುವನ್ನು ಅಥವಾ ಮೊಲೆಕೂಸನ್ನು ಮರೆತರೆ ಮರೆತಾಳು, ಸಕ್ಲಿಂಗ್ ಅಂತ ಹೇಳ್ತಾಳೆ. ತಾಯಿ ತನ್ನ ಮಗುವನ್ನು, ಹಾಲುಣಿಸುವಂಥ ಮಗುವನ್ನು ಮರೆತರೆ ಅಂದರೆ ಮರೆಯೋ ಚಾನ್ಸ್ ಐತೆ ಅಂತ ಅರ್ಥ. ಮರೆಯುವ ಚಾನ್ಸ್ ಐತೆ, ಆದರೆ ನಾನು ನಿಮ್ಮನ್ನು ಮರೆಯಲ್ಲ. ಸೊ ಯಾವಾಗ ತಾಯಿ ಮರೀತಾಳೆ ಅನ್ನೋದು ಸ್ವಲ್ಪ, ಯಾವಾಗ ತಾಯಿ ಮರೆಯಲ್ಲ, ತಾಯಿ ಭಾಳ ಒಳ್ಳೆಯವಳು, ಅಮ್ಮ ಐ ಲವ್ ಯು, ತಾಯಿ ತ್ಯಾಗದ ಮೂರ್ತಿ, ತಾಯಿ ಆ ಮೂರ್ತಿ ಈ ಮೂರ್ತಿ, ತಾಯಿಗೆ ನೋ ಸಬ್ಸ್ಟಿಟ್ಯೂಟ್, ಎಲ್ಲ ಪ್ರಪಂಚ ಪುಟಗಟ್ಟಲೆ ಬರೀತಾರೆ, ಕಿಲೋಮೀಟ್ರ್ ಗಟ್ಟಲೆ ಬುಕ್ಗಳು ಬರೀತಾರೆ. ಅದರಲ್ಲಿ ಏನೂ ಡೌಟ್ ಇಲ್ಲ, ಅವೆಲ್ಲ ಕರೆಕ್ಟೇ. ತಾಯಿ ಆಗದಿರೋಳು ಯಾರು ಅಂತ ಉಲ್ಟಾ ತಿರ್ಕೊಳ್ಳಿ ನಾವು ಇವತ್ತು. ನಿಜವಾದಂಥ ತಾಯಿ ಯಾರು, ಇವಳು ನಿಜವಾಗ್ಲೂ ಅಮ್ಮನ ಅನ್ನುವಂಥ ಡೌಟ್ ಬರುವಂಥ ಕೆಲವು ಎಕ್ಸಾಂಪಲ್ಸ್ನ ಸ್ವಾಮಿ ಬೈಬಲಲ್ಲಿ ಇಟ್ಟಿದ್ದಾನೆ. ತಾಯಿಗಿಂತ ಮಿಗಿಲಾಗಿ ತನ್ನ ಸುಪ್ರೀಮ್ ಎಕ್ಸಾಂಪಲ್ ಕೊಟ್ಟವನೇ. ಅತಿ ಉನ್ನತ ಪರಾಕಾಷ್ಠೆ, ಉನ್ನತ ಮಟ್ಟದ ಪ್ರೀತಿ ತಾನು ತೋರಿಸ್ಬಿಟ್ಟವನೇ. ಆಮೇಲೆ ಹೇಳ್ತಾನೆ, ತಾಯಿ ತನ್ನ ಮಗುವನ್ನು ಮರ್ತಾಳು, ನಾನು ಮಾತ್ರ ಮರಿಲ್ಲ ಅಂತ ನೆಕ್ಸ್ಟ್ ಹೇಳ್ತಾನೆ.
ಆದರೆ ಏನು ಹೇಳ್ತೀರಾ, ಕೆಟ್ಟ ತಾಯಿ ಅಥವಾ ಅಮ್ಮ ಆಗದೇ ಇರತಕ್ಕಂಥ ವ್ಯಕ್ತಿಗಳು ಯಾರು, ಕೆಲವು ಎಕ್ಸಾಂಪಲ್ಸ್ ಬೈಬಲಲ್ಲಿ ಬರ್ತಿದ್ದಾರೆ. ನಾನು ಹೇಳಿ ನಿಮ್ಗೆ ಅರ್ಥ ಆಗಲಿಲ್ಲ, ಸ್ವಲ್ಪ ಕಷ್ಟ ಆಯಿತು ಕೆಲವರಿಗೆ. ಅಮ್ಮ ಯಾರು, ಅಮ್ಮ ಯಾರಲ್ಲ ಅನ್ನೋದನ್ನು ನೀವು ಡಿಸೈಡ್ ಮಾಡ್ಕೋಬೇಕು. ತಾಯಿಯಂದ್ರೆ ಇಲ್ಲಿ ಭಾಳ ಜನ ಇದ್ದೀರಿ, ನಿಮಗೂ ಇದೊಂದು ಪ್ರಶ್ನೆ, ತಂದೆಯಂದಿರಿಗೂ ಈ ಪ್ರಶ್ನೆ, ಕುಟುಂಬದ ಸದಸ್ಯರಿಗೆಲ್ಲ ಇದು ಪ್ರಶ್ನೆ. ಹಲ್ಲೆಲೂಯ. ಬಹಳ ಸಲ ನಾವೇನು ಮಾಡ್ತೀವಿ ಅಂದರೆ, ಏನು ಹೇಳ್ತೀರಾ, ಎಲ್ಲರೂ ಆಲೋಚನೆ ಮಾಡುವಂಥ ವಿಷಯದಲ್ಲೇ ನಾವು ಆಲೋಚನೆ ಮಾಡ್ತೀವಿ. ಸ್ವಲ್ಪ ನಾವು ಓರೆಯಾಗಿ ಆಲೋಚನೆ ಮಾಡುವಾಗ ದೇವರು ನಮಗೆ ಬಹಳಷ್ಟು ವಿಷಯವನ್ನು ಕಲಿಸ್ಕೊಡ್ತಾನೆ. ಇವತ್ತು ನಾನು ಮಾತಾಡ್ತಾ ಇರೋದು ಸ್ವಲ್ಪ ಸ್ತ್ರೀಯರ ಬಗ್ಗೆ ಅಥವಾ ತಾಯಂದಿರ ಬಗ್ಗೆ. ನಿಮ್ಮ ಮೇಲೆ ಬಹಳಷ್ಟು ಜವಾಬ್ದಾರಿ ಇದೆ. ಗಂಡ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾನೆ, ನಿಮಗೆ ಅಷ್ಟು ದೈಹಿಕವಾಗಿ ಕಷ್ಟಪಡುವಂಥ ಸಾಮರ್ಥ್ಯ ಇದ್ದಂಥದ್ದು ನಿಮಗೆ ಇರದೇ ಇರಬಹುದು. ನೀವು ನಿಮ್ಮದೇ ಆದಂಥ ರೀತಿಯಲ್ಲಿ ಕಷ್ಟಪಡ್ತಾಯಿದ್ದೀರಿ, ಪರಿಶ್ರಮ ಮಾಡ್ತಾಯಿದ್ದೀರಿ, ಸಿಕ್ಕಾಪಟ್ಟೆ ಕಷ್ಟಪಡ್ತಾಯಿದ್ದೀರಿ, ಮೈ ಮುರಿದು ಕೆಲಸ ಮಾಡ್ತೀರಿ, ಅದು ಬೇರೆ. ತಂದೆ ಮಾಡುವಂಥ ಕೆಲಸ ಬೇರೆ, ತಾಯಿ ಮಾಡುವಂಥ ಕೆಲಸ ಬೇರೆ. ಆದರೆ ಕುಟುಂಬವನ್ನು ನೋಡಿಕೊಂಡು ಹೋಗುವಂಥ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಅದಕ್ಕೆ ಸಪ್ಲಿಮೆಂಟ್ಸ್ ಕೊಡುವಂಥ ಜವಾಬ್ದಾರಿ ತಂದೆಯಂದಿರಿಗಿದೆ. ಕುಟುಂಬಕ್ಕೆ ಏನೇನು ಅವಶ್ಯಕತೆಗಳಿದ್ದಾವೆ ಅವುಗಳನ್ನು ತಂದು ಪೂರೈಸುವಂಥ, ಏನು ಹೇಳ್ತೀರಾ, ಫೆಸಿಲಿಟೇಟರ್, ಆ ಜವಾಬ್ದಾರಿ ತಂದೆಗೆ ಬಹಳಷ್ಟು ಜನ ಇದೆ. ಒಂದು ವೇಳೆ ತಾಯಿ ಇಲ್ದಾಗ ತಂದೆ ಮಾಡೇ ಮಾಡ್ತಾನೆ, ಅದು ಹೆಚ್ಚಾಗಿ ತಾಯಿ ತನ್ನ ಕುಟುಂಬ ನೋಡಿ. ಇವತ್ತು ನಮ್ಮ ಕುಟುಂಬ, ನಾನು ನೀನು ಅನ್ನುವ ದಯಮಾಡಿ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ. ನನಗೆ ನಿಮ್ಮ ಬಗ್ಗೆ ಯಾರ ಬಗ್ಗೆ ಗೊತ್ತಿಲ್ಲ, ನನಗೆ ಬರ್ತೀನಿ ಹೋಗ್ತಿರ್ತೀನಿ ಅಷ್ಟೇ. ನನಗೆ ನಿಮ್ಮ ಬಗ್ಗೆ ಏನು ABCD ಗೊತ್ತಿಲ್ಲ ಕುಟುಂಬದ ಬಗ್ಗೆ. ಒಂದು ವೇಳೆ ಇವತ್ತು ನಿನ್ನ ಕುಟುಂಬ, ನಿನ್ನ ಮಕ್ಕಳು ಅಂದುಕೊಂಡಂಥ ರೀತಿಯಲ್ಲಿ ಜೀವನ ಮಾಡ್ತಾ ಇಲ್ಲಂದರೆ ಎಲ್ಲೋ ನೀನು ತಪ್ಪಿ ಹೋಗಿದೀಯ. ತಂದೆಯಾಗಿ ನೀನೆಲ್ಲೋ ತಪ್ಪಿ ಹೋಗಿದ್ದಿ, ತಾಯಿಯಾಗಿ ನೀನೆಲ್ಲೋ ತಪ್ಪಿ ಹೋಗಿದ್ದಿ. ಅದು ಬೆಳೆದು 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 ಈ ಮಟ್ಟಕ್ಕೆ ಬಂದು ನನ್ನ ಮಕ್ಕಳು ಹಿಂಗಾಗ್ಬಿಟ್ಟವ್ರೆ, ನನ್ನ ಕುಟುಂಬ ಹಿಂಗಾಗಿದೆ, ಅಯ್ಯೋ ನನ್ನ ಮಗ ಹಿಂಗಾಗಿದ್ದಾನೆ, ಅಯ್ಯೋ ನನ್ನ ಮಗಳು ಇಲ್ಲ ಇಲ್ಲ ಇಲ್ಲ. ಇದು ದಿಢೀರಂತ ಆದಂಥ ಪ್ರಕ್ರಿಯೆ ಅಲ್ಲ, ಓವರ್ನೈಟ್ ಆದಂಥ ಒಂದು ಪ್ರಕ್ರಿಯೆ ಅಲ್ಲ. ಹಂತ ಹಂತವಾಗಿ ಬೆಳೆದು ಈಗ ಎಕ್ಸ್ಪ್ಲೋಡ್ ಆಗಿ ಎಲ್ಲರಿಗೂ ಗೊತ್ತಾಗ್ತಾ ಇದೆ, ನಿನಗೂ ಗೊತ್ತಾಗ್ತಾ ಇದೆ ಅಷ್ಟೇ. ಪ್ರಾರಂಭಿಕ ಹಂತದಲ್ಲೇ ಒಂದು ವೇಳೆ ನಾವು ನೋಡ್ಕೊಂಡಿದ್ದೇ ಆಗಿದ್ದರೆ ಅದು ಕರೆಕ್ಟ್ ಮಾಡ್ಬೋದಾಗಿತ್ತೇನೋ. ಎಲ್ಲೋ ನಾನು ತಪ್ಪಿ ಹೋಗಿದ್ದೀನಿ, ಅದಕ್ಕೋಸ್ಕರ ಈಗ ಎಲ್ಲೋ ನಾನು ಮೋಸ ಹೋಗಿದ್ದೀನಿ, ಎಲ್ಲೋ ನನಗೆ ಒಂದು ಅನ್ಯಾಯ ಆಗಿದೆ, ಎಲ್ಲೋ ನಾನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿ ಹೋಗಿದ್ದೀನಿ, ಎಲ್ಲೋ ನಾನು ಸೂಕ್ಷ್ಮವಾಗಿ ಗಮನಿಸಲು ತಪ್ಪಿ ಹೋಗಿದ್ದೀನಿ, ಅಥವಾ ನಾನು ಎಲ್ಲೋ ನನ್ನಿಂದಲೇ ತಪ್ಪಿ ಹೋಗಿದೆ, ಹಾಗಾಗಿ ಈ ಸಿಸ್ಟಮ್ ಈ ಥರ ಬದಲಾಗಿದೆ ಅಂತ ನೀವು ತಿಳ್ಕೊಂಡು ಇವತ್ತಿಗೂ ದೇವರ ಮುಂದೆ ನಾವು ತಪ್ಪಿ ಒಪ್ಪಿಕೊಂಡು ಪ್ರಾರ್ಥನೆ ಮಾಡೋದಾದರೆ ಎಲ್ಲವನ್ನ ಸರಿಯಾಗಿ ಮಾಡ್ತಾನೆ ಸ್ವಾಮಿ. ತಗ್ಗು ದಿನ್ನೆಗಳನ್ನು ನನ್ನ ಸಮ ಮಾಡ್ತಾನಂತೆ, ಓರೆ ಕೋರೆಗಳನ್ನೆಲ್ಲ ನೀಟಾಗಿ ಮಾಡ್ತಾನಂತ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ನಾವು ನಮ್ಮ ತಪ್ಪನ್ನು ತಿಳ್ಕೊಳ್ಳಾರ್ದೆ, ರೂಟ್ ಕಾಸ್ ಬುಡ ಏನು, ಇದಕ್ಕೆ ಮೂಲ ಏನು ಅದು ತಿಳ್ಕೊಳ್ಳಾರ್ದೆ ಮೇಲೆ ಮೇಲೆ ನಾವು ಆಯಿಂಟ್ಮೆಂಟ್ ಹಚ್ಕೊತ ಹೋದರೆ ಅಲ್ಲಿ ಗಾಯವಾಸಿ ಆಗಲ್ಲ. ಎಕ್ಸಾಂಪಲ್ ಹೇಳ್ತೀನಿ, ಇಲ್ಲಿ ಯಾವುದೋ ಒಂದು ಚರ್ಮದ ವ್ಯಾಧಿ ಬಂತು ನನಗೆ ಅಂತ ಅಂದ್ಕೊಳ್ಳೋಣ. ಯಾವುದೋ ಒಂದು ಚರ್ಮದ ವ್ಯಾಧಿ ಬಂತು, ನಾನು ಸುಮ್ಮನೆ ಅಂಗಡಿಗೆ ಹೋಗಿ ಆಯಿಂಟ್ಮೆಂಟ್ ತಗೊಂಡು ಬಳಕೊಂಡು KG ಗಟ್ಟಲೆ ಬಳಕೊಂಡ್ರೆ ಕೂಡ ಇದು ಸ್ವಲ್ಪ ದಿವಸ ಕಡಿಮೆ ಆಗುತ್ತೆ, ಮತ್ತೆ ಬರ್ತದೆ, ಮತ್ತೆ ಹೋಗ್ತದೆ, ಮತ್ತೆ ಬರ್ತದೆ. ಆದರೆ ನಾನು ಸ್ಕಿನ್ ಡಾಕ್ಟ್ರ್ ಹತ್ರ, ಡರ್ಮಿಟಾಲಜಿಸ್ಟ್ ಹತ್ರ ಹೋದರೆ ಅವರು ಸುಮ್ಮನೆ ಆಯಿಂಟ್ಮೆಂಟ್ ಕೊಡೋಂಗಿಲ್ಲ, ಅದಕ್ಕೆ ಸಾಕಷ್ಟು ಕ್ವಶನ್ಸ್ ಕೇಳ್ತಾರೆ, ಬ್ಲಡ್ ಟೆಸ್ಟ್ ಮಾಡ್ತಾರೆ, ಅದೇನೋ ಇಟ್ಟು ಹಿಂಗೆ ನೋಡ್ತಾರೆ, ಕಟ್ಟಿಗೆ ತಂದು ತಿವಿತಾರೆ, ಚುಚ್ತಾರೆ, ಪ್ರಾಣಿ ಚುಚ್ಚಿದಂಗೆ. ಆಮೇಲೆ ಅದಕ್ಕೆ ನಾವೇನೋ ಅಂದ್ಕೊಂಡಿರ್ತೀವಿ, ಈ ಗುಳಿಗೆ ಬೆಳಿಗ್ಗೆ ಒಂದು, ರಾತ್ರಿ ಒಂದು, ಈ ಗುಳಿಗೆ ಮಧ್ಯಾಹ್ನ ಒಂದು, ಊಟಕ್ಕೆ ಬಂತು ಕಟ್ಟ ಸರ್ ಇದಕ್ಕೇನು ಬಳಕಬೇಕು ಏನು ಬೇಡಮ್ಮ ಅಂತ. ಇವನೇ ಡಾಕ್ಟ್ರು, ಇವನು ಚರ್ಮಕ್ಕೆ ಇಲ್ಲಿ ಬೇಸಿಲ್ಲ ಅಂದರೆ ಬಳಕಮಕ್ಕೆ ಇಲ್ಲ ಆಯಿಂಟ್ಮೆಂಟ್ ಕೊಟ್ಟಿಲ್ಲ ಸರ್, ಸ್ವಲ್ಪ ಕ್ರೀಮ್ ಕೆಲಸ ನಾವು ಡಾಕ್ಟ್ರ್ ಸರ್ ಕ್ರೀಮ್ ಏನಾರು ಕೊಡ್ತೀರಾ ಸರ್, ಕೆಮ್ಮೈತೆ ಸಿರಪ್ ಏನು ಕೊಡ್ತೀರಾ? MBBS ಡಾಕ್ಟ್ರಿಗೆ ಟೋಪಿಕಕ್ಕೆ ಹೋಗ್ತೀವಿ ನಾವು. ಓಲ್ಡ್ ಪೇಷಂಟ್ ಈಸ್ ಬೆಟರ್ ದೆನ್ ನ್ಯೂ ಡಾಕ್ಟರ್ ಇದ್ದಂಗೆ ನಾವು. ಡಾಕ್ಟರ್ ಅಂತಾನೆ ಅದೆಲ್ಲ ಬೇಡಮ್ಮ, ನಿನ್ನ 5 ದಿವಸ ತಾಗ ಸರಿ ಹೋಗ್ತೈತೆ ಅಂತಾನೆ. ಏನಕ್ಕೆ ಕೊಡ್ತಾನೆ ಟ್ರೀಟ್ಮೆಂಟ್ ಅಂತ? ರೂಟ್ ಕಾಸ್ ಏನಿದೆ, ಎಲ್ಲಿ ಇನ್ಫೆಕ್ಷನ್ ಆಗಿದೆ, ಎಲ್ಲಿ ಅಲರ್ಜಿ ಆಗಿದೆ, ಎಲ್ಲಿ ನಿನ್ನ ಚರ್ಮಕ್ಕೆ ಅದು ಯಾವ ವಿಷಯ ಸರಿ ಹೋಗ್ತಾ ಇಲ್ಲ ಅಲ್ಲಿ ರಿಪೇರಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನೀನಂತೆ ಅಣ್ಣ ಬೇಡ, ಇಲ್ಲಿ ಮೇಲೆ ಸುಣ್ಣ ಹೊಡಿ ತಿಂತಾಗ ಸುಣ್ಣ ಹೊಡೆದು ಸಮಾಧಿ ಅಂತ ಆಗ್ಬಿಡ್ತೀನಿ ನಿನ್ನ ಚರ್ಮ.
ಇವತ್ತು ನಾನು ಒಬ್ಬ ತಾಯಿಯಾಗಿ, ನಾನು ಒಬ್ಬ ಕುಟುಂಬದ ಮತ್ತೊಂದು ಚಕ್ರವಾಗಿ, ಬಂಡಿಯ ಮತ್ತೊಂದು ಚಕ್ರವಾಗಿ ಎಲ್ಲಿ ನಾನು ತಪ್ಪಿ ಹೋಗಿದೆ ಅಂತ ನಾನು ಪ್ರಶ್ನೆ ಮಾಡ್ಕೊಳ್ಳೋದಾದರೆ ಇವತ್ತು ಅಮ್ಮಂದಿರ ದಿನಾಚರಣೆಗೆ ಒಂದು ಅರ್ಥ ಬರುತ್ತೆ. ಹಲ್ಲೆಲೂಯಾ. ಅದಕ್ಕೆ ನಾವು ಸಹಕಾರಿಗಳಾದರೆ ಅದಕ್ಕೂ ಅರ್ಥ ಬರುತ್ತೆ. ಇವತ್ತೆಲ್ಲ ಅವ್ರಿಗೆ ಬಿಡು, ಅವಳು ಬಂದಿದ್ದರೆ ಬೇಸಿತ್ತು, ಬಂದಿಲ್ಲ ಇವತ್ತು, ಅವಳು ಸರಿಯಾದ ಟೈಮಿಗೆ ಬಂದಿಲ್ಲ ನೋಡು, ಅಬ್ಬಾ ಬಂದಿದ್ರೆ ಇವಳಿಗೆ ಇವತ್ತು ಹಬ್ಬ ಹೆಂಗನ್ನ ಮಿಸ್ ಮಾಡ, ಬಾ 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 ಅಂದೆ, ಓದ್ಲವ್ರ ಅಮ್ಮನ ಮನೆಗೆ ಅನ್ಕೋಬೇಡ, ನೀನು ಬಂದು ನೀನು ಏನು ಮಾಡ್ಬೇಕು ಅದನ್ನು ಮಾಡು ಫಸ್ಟ್. ಹಲ್ಲೆಲೂಯಾ. ಆದಿಕಾಂಡದಲ್ಲಿ ದೇವರು ಫಸ್ಟ್ ಯಾರನ್ನ ಸೃಷ್ಟಿ ಮಾಡ್ದ? ಅಲ್ಲ, ಸೃಷ್ಟಿನ ಸೃಷ್ಟಿ ಮಾಡ್ದ. ಹೌದಾ? ಎಲ್ಲವನ್ನ ರೆಡಿ ಮಾಡ್ದ. ಗಿಡಗಳು, ಮರಗಳು, ಅದು ಇದು, ನಾನಾ ವೆಜ್ಜು ನಾನ್ ವೆಜ್ಜು ಎಲ್ಲ ರೆಡಿ ಮಾಡಿಬಿಟ್ಟ. ಆದರೆ ಇದನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಸ್ಟಿವರ್ಡ್ಶಿಪ್, ಮೇಲ್ವಿಚಾರಕ್ಕೆ ನನಗೆ ಯಾರನ್ನೊಬ್ಬ ಬೇಕಲ್ಲ, ನಾನೇನೋ ರೆಡಿ ಮಾಡಿಬಿಟ್ಟಿನಿ ಬೇಕು ಅಂತೇಳಿ. ಆವಾಗ ಆದಾಮನನ್ನು ಸೃಷ್ಟಿ ಮಾಡ್ದ. ಹೆಂಗೆ ಮಾಡ್ದ? ಮಣ್ಣಿಂದ. ಏನಿತ್ತು ಸಂಡೇ ಸ್ಕೂಲ್ ಕತೆ ಓದೋಕತ್ತ ನಮಗೆ ಅಲ್ಲ? ಮಣ್ಣಿನಿಂದ ಗೊಂಬೆ ಮಾಡ್ದ. ಸುಮ್ಮನೆ ಉಂಟಾಗಲಿ ಆದಾಮನೆ ಉಂಟಾಗ್ಬೋದಾಗಿತ್ತು, ತಪ್ಪೇನಿತ್ತು? ತಿಮ್ಮಿಂಗಲ ತಿಮ್ಮಿಂಗ ಉಂಟಾಯಿತು, ಸೊಳ್ಳೆ ಸೊಳ್ಳೆ ಉಂಟಾಗತ್ತೆ, ಮನುಷ್ಯ ಏನು ದೊಡ್ಡ ವಿಷಯನ ಅದು? ಮಾಡಲಿಲ್ಲ ಸ್ವಾಮಿ. ತಾನಾಗಿ ತನ್ನ ರೂಪದಲ್ಲಿ ತನ್ನ ಸ್ವರೂಪದಲ್ಲಿ ಒಂದು ಆಕಾರವನ್ನು ಮಾಡಿ ಅದರಲ್ಲಿ ತನ್ನ ಜೀವಶ್ವಾಸವನ್ನು ಊದಿ ಆದಾಮ ಅಂತ ಹೆಸರಿಟ್ಟ. ಆದಾಮ ಅಂದರೆ ಅರ್ಥ ಏನು ನೋಡ್ರಿ? ಪ್ರಶ್ನೆ ಕೇಳಕ್ಕೆ ಹೋಗ್ಬೇಡಿ, ಏನು ಬಂದಿರೋ ಸರಿಯಾಗಿ ಹೇಳಿ ಹೋಗ್ರಷ್ಟೇ. ಸುಮ್ಮನೆ ಪ್ರಶ್ನೆ ಕೇಳಿ ನಮ್ಮನ್ನ ಪೀಕ್ಲಾಟ ಮಾಡಿ ನಮ್ಮನ್ನ ದದ್ದಮ್ಮ ಅಂತ ಪ್ರೂವ್ ಮಾಡಿ ಅವೆಲ್ಲ ವೀಡಿಯೋದ ಜನ ನೋಡಿ ನಗ್ತಾರೆ. ಹೇಳೋದು ಹೇಳಿ ಹೋಗ್ಬಿಡ್ರಷ್ಟೇ ಅಲ್ಲ? ನೆಕ್ಸ್ಟ್ ಎಲ್ಲ ಬಂದಾಗ ಕೇಳ್ತೀನಿ ಆದಾಮ ಅಂದರೆ ಅರ್ಥ ಏನು ಅಂತ, ಆಮೇಲೆ ಕೇಳ್ತೀನಿ. ಆಮೇಲೆ ಪಾಪಿ ಆದಾಮ ಹೋಗ್ತಿದ್ದ, ಒಂದು ಗಿಡತ ನಿಂತ್ಕೊಂತಿದ್ದ, ಒಂದು ಹೋಗಿ ಕುರಿ ಮರಿ ತರಿಸ್ತಾವ, ಜಿಂಕೆ ಹಿಂಗಿಂಗೆ ಅಂತಿದ್ದ, ಬ್ಯಾ ನೋಡ್ತಿದ್ದ. ದೇವ್ರ ಅಯ್ಯೋ ಪಾಪ ಸನ್ಯಾಸಿ ಒಂದೇ ಓಡಾಡ್ತೈತೆ ಗಿಡದಾಗ. ಒಂದು ಒಬ್ಬನೇ ಕುಂತಾನೆ, ಒಬ್ಬನೇ ಓಡಾಡ್ತಾನೆ, ಒಬ್ಬನೇ ನಗ್ತಾನ, ಒಬ್ಬನೇ ಮಾತಾಡ್ತಾನೆ. ಇವನಿಗೆ ಇನ್ನೊಂದು ರೆಡಿ ಮಾಡೋಣ ಅಂತೇಳಿ ಅನಸ್ತೇಷಿಯಾ ಇಂಜೆಕ್ಷನ್ ಕೊಟ್ಟ ಸ್ವಾಮಿ, ಮೊಬ್ಬಿನ ಇಂಜೆಕ್ಷನ್ ಕೊಟ್ಟ. ಇವ ಮಾಡೋದೆಲ್ಲ ದೇವ್ರು ಮೊದಲೇ ಮಾಡಿಬಿಟ್ಟಾನಷ್ಟೇ. ವಾಕ್ಯ ಬರ್ತದೆ, ಆದಾಮನಿಗೆ ದೀರ್ಘ ನಿದ್ರೆ ಬರಂಗೆ ಮಾಡಿದಂತೆ. ಅನಸ್ಥೆಟಿಸ್ಟ್ ದೇವರು ಅನಸ್ಥೇಷಿಯಾ ಇಂಜೆಕ್ಷನ್ ಕೊಟ್ಟು ಆಮೇಲೆ ಏನು ಮಾಡ್ದ? ತಲೆಯ ಬುರುಡೆ ಒಳಗಿಂದ ಒಂದು ಎಮಿಕೆಯನ್ನು ತೆಗೆದ. ಇಲ್ಲ ನಿಮ್ಮ ಬೈಬಲಾಗ ಪಾದದಿಂದ ಒಂದು ಎಲುಬನ್ನು ತೆಗೆದ, ಮೊಣಕಾಲಿಂದ ಒಂದು ಎಲುಬು ತೆಗೆದ. ಎಲ್ಲಿಂದ ತೆಗೆದ? ಪಕ್ಕೆಯಿಂದ ತೆಗೆದ. ಈಕ್ವಲ್ ಆಗಿ ಕಾಲು ಕೆಳಗಾಗಿದ್ರೆ ನೀನು ನನ್ನ ಕಾಲು ಮೂಳೆಯಿಂದ ಬಂದೆ, ಯಮ್ಮ ನೀನು ತಲೆಯಿಂದ ಬಂದೆ ಅಮ್ಮ ನಮ್ಮಮ್ಮ ಬಂಗಾರ ಅಲ್ಲ, ಅದು ಬೇಡ ಅಂತೇಳಿ ಈಕ್ವಲ್. ಕೆಲವರು ಇಲ್ಲಿಟ್ಕೊಂತಾರೆ, ಕುಟುಂಬ ಡುಮುಕ್ ಅಂತತೆ, ಇಲ್ಲಿಟ್ಕೊಂತಾರೆ ಡುಬುಕ್ ಅಂತತೆ. ಇಲ್ಲಿಟ್ಕೋ, ನಾನು ತಗೊಂಬರ್ತೀನಿ, ನಾನು ದುಡ್ದಾಕ್ತೀನಿ, ನಾನು ಮಾಡ್ತೀನಿ, ಅವೆಲ್ಲ ಏನು ಬೇಡ. ದೇವ್ರು ನೀನು ಅದಕ್ಕೋಸ್ಕರ ಸೃಷ್ಟಿ ಮಾಡಿ ನಾವು ಮಾಡಷ್ಟೇ. ಅದಾಗ ಏನು ಹೊಗಳ್ಕೊಳ್ಳೋಕೆ ಏನಿಲ್ಲ. ನಾನು ನಿಲ್ಲಲಿಲ್ಲ ಅಂದರೆ ಕುಟುಂಬ, ನೀನು ಇದ್ದಿದ್ದೆ ಅದಕ್ಕೋಸ್ಕರ. ಮತ್ತೆ ನಾನು ಇರಲಿಲ್ಲ ನೀವು ಹಂಗೆ ಆಗ್ತಿದ್ದೀರಾ, ನಿನ್ನ ದೇವರು ಉಂಟು ಮಾಡಿದ್ದು ಅದಕ್ಕೋಸ್ಕರ. ಅದಕ್ಕೇನು ಜಾಸ್ತಿ ಅಂತ ಫಾಲ್ ಆಗಬೇಡ. ನಿನ್ನ ಕೆಲಸ ನೀನು ಮಾಡಷ್ಟೇ. ಅಮ್ಮ ಕೂಡ ಅಷ್ಟೇ, ನಾನು ಎಷ್ಟು ಕಷ್ಟದಿಂದ ನನ್ನ ಕುಟುಂಬ ನಿಭಾಯಿಸ್ತೀನಿ ಗೊತ್ತಾ? ನಿನ್ನ ದೇವ್ರು ಇಟ್ಟಿರೋದು ಅದೇ ಕೆಪಾಸಿಟಿ ಅಮ್ಮ, ಅದು ಮಾಡ್ಕೊಂಡು ಹೋಗು. ಅದು ನಿನಗಿರೋ ಜ್ಞಾನ ಅಲ್ಲ. ನಾನು ಪೈಸ ಕೂಡಿಟ್ಟು ದೊಡ್ಡ ಡೈಲಾಗ್ ಹೊಡಿತಿರ್ತಾರೆ. ಪೈಸ ಕೂಡಿಟ್ಟು ಒಟ್ಟಿಗೆ ಬಟ್ಟೆ ಕಟ್ಕೊಂಡು ಮಲ್ಲಿ ನಮ್ಮಮ್ಮ ಇದೇನು ಗೊತ್ತಾಯ್ತಿದ್ಗ ಅಂತಾನೆ ಮಲ್ಲಿ. ನಮ್ಮಮ್ಮ ಕೂಡ ಹಂಗೆ ಹೇಳಿದ್ಲ ಮಲ್ಲಿ. ಎಲ್ಲ ಹೆಣ್ಮಕ್ಳು ಇದೆ ಕತೆ. ಒಟ್ಟಿಗೆ ಬಟ್ಟೆ ಕಟ್ಕೊಂಡು ಪೈಸ ಕೊಟ್ಟು ಅದಕ್ಕೋಸ್ಕರ ದೇವ್ರು ನಿಮ್ಗೆ ಉಂಟು ಮಾಡಿದ್ದು. ಆ್ಯಪ್ಲನ್ನು ಯಾಕೆ ತಿನ್ನಿಸ್ತೀವಿ ಮತ್ತೆ? ಸುಮ್ಮನಿರ್ಬೇಕಾಗಿತ್ತು. ದೇವರು ನನಗೆ ಕೊಟ್ಟಂಥ ರೆಸ್ಪಾನ್ಸಿಬಿಲಿಟಿನ ನಾನು ಗೌರವ ರೀತಿಯಲ್ಲಿ, ಗಂಭೀರವಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಾಗ ಆ ಕುಟುಂಬದಲ್ಲಿ ದೇವರಿಗೆ ಮಹಿಮೆ ಆಗುತ್ತೆ. ಒಂದು ಮಾತು ಹೇಳಮ್ಮ, ತಪ್ಪು ತಿಳಿಬೇಡ್ರಿ. ಯಾವ ಕುಟುಂಬದಲ್ಲಿ ಗಂಡನು ಇರಬೇಕಾದಂಥ ಸ್ಥಾನದಲ್ಲಿ ಗಂಡ ಇಲ್ವ, ಹೆಂಡತಿ ಕೊಡಬೇಕಾದಂಥ ಸ್ಥಾನ ಹೆಂಡತಿ ಕೊಟ್ಟಿಲ್ಲ, ಆ ಕುಟುಂಬಗಳು ಸರ್ವನಾಶ ಆಗಿದ್ದು ನಾನು ಈ ವಯಸ್ಸಲ್ಲೇ ನೋಡಿದ್ದೀನಿ. ನನಗಿಂತ ಹಿರಿಯರು ಬಹಳ ಜನ ಇದ್ದೀರಿ. ನನಗೆ ಜಸ್ಟ್ ಇವಾಗ 55 ವರ್ಷ, ಓನ್ಲಿ ½ ಸೆಂಚುರಿ +5 ಅಷ್ಟೇ. ನನಗಿಂತಲೂ ಹಿರಿಯರು ಬಹಳ ಜನ ಇದ್ದೀರಿ.
ಯಾವಾಗ ಕುಟುಂಬದಲ್ಲಿ ಮನೆಯ ಒಡೆಯನಿಗೆ ಯಾವ ಸ್ಥಾನ ಇರಬೇಕು ವಾಕ್ಯದ ಪ್ರಕಾರ ಆ ಸ್ಥಾನ, ಮನೆಯ ಒಡತಿಗೆ ಸಹಧರ್ಮಿಣಿಯಾಗಿ ಅವಳಿಗಿರಬೇಕಾದ ಸ್ಥಾನ ಅದಿರುವಾಗ ಆ ಕುಟುಂಬ ಬ್ಯಾಲೆನ್ಸ್ಡ್ ಆಗಿರ್ತದೆ. ಇಲ್ಲಾಂದರೆ ಇಂಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಇದ್ದಂಗೆ ಇರುತ್ತೆ. ಕೆಮಿಸ್ಟ್ರಿ ಹೇಳ್ತಾರೆ ಬ್ಯಾಲೆನ್ಸ್ಡ್ ಈಕ್ವೇಷನ್ ಅಂತ ಕೊಡ್ತಾರೆ, 2 ಈ ಕಡೆ ಹಾಕು 1 ಆ ಕಡೆ ಹಾಕು ಅಂತೇಳಿ. ಹಲ್ಲೆಲೂಯಾ. ನಾವು ಹೊಗಳಿಕೊಳ್ಳೋದಾದರೆ ಕ್ರಿಸ್ತನಲ್ಲಿ. ಕುಟುಂಬಕ್ಕೋಸ್ಕರ ಏನೋ ತ್ಯಾಗ ಮಾಡಿದೆಯಾ, ಕ್ರಿಸ್ತನಲ್ಲಿ ಹೊಗಳಿಕೋ. ಕುಟುಂಬಕ್ಕೋಸ್ಕರ ಏನಾದರೂ ಶ್ರಮ ಪಡ್ತಾ ಇದೆಯಾ, ಕ್ರಿಸ್ತನಲ್ಲಿ ಹೊಗಳಿಕೋ. ಒಬ್ಬರಿಗೆ ಕೊಡಬೇಕಾದಂಥ ಮರ್ಯಾದೆ ಮತ್ತೊಬ್ಬರಿಗೆ ಕೊಡಬೇಕಾದಂಥ ಅಂದರೆ ಗಂಡ ಹೆಂಡತಿ ಮಧ್ಯದಲ್ಲಿ ಹೋದರೆ ಆ ಕುಟುಂಬ ಇಂಬ್ಯಾಲೆನ್ಸ್ಡ್ ಆಗುತ್ತೆ. ಒಂದು ಕುಟುಂಬ ಗೊತ್ತು ನನಗೆ, ಟಾಪಿಕ್ ಬೇರೆ ಆಗ್ತಾ ಇದೆ, ಪರವಾಗಿಲ್ಲ. ಇಬ್ಬರು ಬಹಳ ಸ್ಥಿತಿವಂತರು, ಬಹಳ ಉನ್ನತವಾದಂಥ ಸ್ಥಳದಲ್ಲಿದ್ದರು. ಹೆಂಡತಿ ಯಾವಾಗಲೂ ಗಂಡನಿಗೆ ಹೇಳ್ತಾರೆ, ನೀನು ದದ್ದಮ್ಮ, ನೀನು ಮೊದ್ದು, ನೆತ್ತಿಲೇನಿವಾಡು, ನೀನು ಮೂರ್ಖ. ಅವನು ಹೌದಮ್ಮ 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 ಅಂತ ಒಪ್ಕೊಂಬಿಟ್ಟ ಮೊದಲಿಂದ ಅಷ್ಟೇ. ಆ ಕುಟುಂಬದಲ್ಲಿ ಆಯಮ್ಮಂತ ಮೇಲ್ಗೈ ಈತಂದು ಪೂರ್ತಿ ಲೋ ಲೆವೆಲ್ ಆಯಿತು. ಸಾರಿ ಟು ಸೇ, ಇವತ್ತು ಆ ಕುಟುಂಬ ಬಹಳ ಗಂಭೀರವಾದ ಪರಿಸ್ಥಿತಿಯಲ್ಲಿದೆ. ಮಕ್ಕಳು ಬಹಳ ದಯನೀಯ ಪರಿಸ್ಥಿತಿಯಲ್ಲಿ ಬಂದ್ಬಿಟ್ಟವ್ರೆ. ಕೋಟಿಗಟ್ಟಲೆ ಆಸ್ತಿ ಇದೆ. ನೀವು ನಂಬಲ್ಲ, ನಾನು ಹೇಳಿದರೆ ಕೋಟಿಗಟ್ಟಲೆ ಆಸ್ತಿ ಇದೆ. ಯಾವಾಗ ಪುರುಷನಿಗೆ ಕೊಡಬೇಕಾದ ಸ್ಥಾನವನ್ನು ಅಮ್ಮ ನೀನು ಕೊಟ್ಟಿಲ್ಲ, ಅಯ್ಯ ಮಹಿಳೆಗೆ ಕೊಡಬೇಕಾದ ಸ್ಥಾನ ನೀನು ಕೊಟ್ಟಿಲ್ಲ ಅಂದರೆ ಕುಟುಂಬ ಸರ್ವನಾಶ ಆಗೋದು ಗ್ಯಾರಂಟಿ. ಒಂದು ವೇಳೆ ಅಲ್ಲಿ ಯಾರಾದರೂ ಇಬ್ಬರಲ್ಲಿ 1 ವಿಕೆಟ್ ಮೇಲೆ ಹೋಯ್ತು ಅಂದರೆ ಅವಾಗ ಅವರಿಬ್ಬರು ಸೇಮ್ ಮಾಡ್ತಾರೆ. ತಾಯಿ ಸತ್ತೋಗಿಲ್ಲ ಅಂದರೆ ತಂದೆ ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾನೆ, ಓಕೆ. ತಂದೆ ಸತ್ತಿರೋ ತಾಯಿ ನಿಭಾಯಿಸ್ಕೊಂಡು ಹೋಗ್ತಾರೆ, ಅದು ಓಕೆ. ಜೀವಂತವಾಗಿರುವಾಗ, ಯೋಗ್ಯ ರೀತಿಯಲ್ಲಿರುವಾಗ ನಾವು ಕೊಡಬೇಕಾದಂಥ ಸ್ಥಾನಮಾನ ಅವ್ರಿಗೆ ಕೊಡಲಿಲ್ಲ ಅಂದರೆ ಕುಟುಂಬ ಬಹಳ ಗಂಭೀರ ಪರಿಸ್ಥಿತಿಯಲ್ಲಿ ಹೋಗ್ತಾ ಇರುತ್ತೆ. ಬಹಳ ಎಚ್ಚರಿಕೆಯಾಗಿರಬೇಕು. ಗಂಡ ಹೆಂಡತಿಯರ ಮಧ್ಯೆ ಸಾಮರಸ್ಯ ಬಹಳ ಗಾಢವಾಗಿರಬೇಕು. ಗಂಡ ಹೆಂಡತಿ ಸಾಮರಸ್ಯ ಅಂದರೆ ಏನು? ಅನುಬಂಧ, ಅವರಲ್ಲಿ ಒಂದು ಯೋಗ್ಯತೆ. ಅವರಿಬ್ಬರ ನಡುವೆ ಯಾವ ವ್ಯಕ್ತಿ ಬರಕೂಡದು. ಮಕ್ಕಳು ಸಹ ಬರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಬಿ ಸೆಲ್ಫಿಶ್ ಇನ್ ದ್ಯಾಟ್. ಗಂಡ ಹೆಂಡತಿಯ ನಡುವೆ ಮಕ್ಕಳು ಸಹ ಬರಬಾರ್ದು. ಏನಪ್ಪ ಇದು ಹಿಂಗೆ ಹೇಳ್ತಾನ? ಮಕ್ಕಳು ಗಂಡ ಹೆಂಡತಿ ಆದ ನಂತರ ಏನು ಹೇಳ್ತಿದ್ದೀನಿ, ಏನಾದರೂ ನೀವು ತೀರ್ಮಾನ ಮಾಡ್ತಾಯಿದ್ದೀರಾ, ಇಬ್ಬರು ಮೊಣಕಾಲು ಹಾಕಿ ವಾಕ್ಯದ ಪ್ರಕಾರ ಕುತ್ಕೊಂಡು ವಿನಿಮಯ ಮಾಡಿಕೊಂಡು, ವಿಚಾರ ವಿನಿಮಯ ಮಾಡಿಕೊಂಡು, ಆರ್ಗ್ಯುಮೆಂಟ್ ಅಲ್ಲ, ಇಂಟರಾಕ್ಷನ್. ಆಮೇಲೆ ವಾಕ್ಯದ ಪ್ರಕಾರ ಏನಿದೆ ತಿಳ್ಕೊಂಡು ಡಿಸಿಷನ್ ತಗೊಂಡು ಅದರ ಪ್ರಕಾರ ಮಕ್ಕಳು ಹಿಡಿಯೋದಾದರೆ ನಿನ್ನ ಕುಟುಂಬ ಭಾಳ ಬ್ಯಾಲೆನ್ಸ್ಡ್ ಆಗಿರುತ್ತೆ. 1 ಮ್ಯಾನ್ ಡಿಸಿಷನ್ ತೊಗೊಂಡಿರಾ, ನಿನ್ನ ಮಕ್ಕಳು ಸಹ 1 ಮ್ಯಾನ್ ಡಿಸಿಷನ್ ತೊಗೊಳ್ತಾರೆ. ಮುಂದೆ ಅವ್ರು ಏನು ಮಾಡ್ತಾರೆ ಗೊತ್ತಾಗಲ್ಲ, ಯಾಕೆ ಮಾಡ್ತಾಯಿಲ್ಲ ಗೊತ್ತಾಗಲ್ಲ. ಇಬ್ಬರು ಯಾವಾಗಲೂ ಅನ್ಯೋನ್ಯತೆಯಿಂದ ಇರಬೇಕು, ಒಟ್ಟಿಗೆ ಜೀವನ ಮಾಡಬೇಕು. ನಾನು ಟ್ರಾನ್ಸ್ಫರ್ ಆದ ಬೇರೆ ಊರಿಗೆ ಹೋಗೋ ಬಗ್ಗೆ ಹೇಳ್ತಾ ಇಲ್ಲ. ಕನೆಕ್ಟ್ ಆಗಿರಬೇಕು, ಕನೆಕ್ಟಿವಿಟಿ ಇರಬೇಕು. ಆದಾಮ ಹವ್ವ ಒಂದೇ ತೋಟದಲ್ಲಿದ್ದಾರೆ. ದೇವರು ಸೃಷ್ಟಿ ಮಾಡಿದಂಥ ತೋಟ, ದೇವರು ಕೈಯಾರೆ ನಿರ್ಮಾಣ ಮಾಡಿದಂಥ 2 ಜೀವಿಗಳು ಪ್ರತಿ ದಿವಸ ದೇವರ ಹತ್ರ ಮಾತಾಡ್ತಾ ಇದ್ದಾರೆ, ಫೇಸ್ ಟು ಫೇಸ್. ಎವ್ರಿ ಈವ್ನಿಂಗ್ ಆದಾಮ ಹವ್ವ ಹತ್ರ ಯೆಹೋವ ದೇವರು ತಾನೇ ನಡ್ಕೊಂಡು ಬಂದು, ಚೆನ್ನಾಗಿದ್ದೀರಾ, ಎಲ್ಲ ಚೆನ್ನಾಗಾಯ್ತಾ, ಟಿಫನ್ ಆಯ್ತಾ, ಚಹಾ ಆಯ್ತಾ, ಚಾನ ಸಕ್ಕರೆ ಕಡಿಮೆ ಇತ್ತಾ. ಇವತ್ತು ಗಂಡ ಹೆಂಡತಿ ಕೂತ್ಕೊಂಡು ಎಷ್ಟು ದಿವಸ ಆಯಿತು ನಾವು ಬೇರೆ ಬೇರೆ ವಿಷಯಗಳು ಮಾತಾಡಿಕೊಂಡು ಸಂತೋಷದಿಂದ ಇರುವಂಥದ್ದು. ಸ್ಟಾರ್ಟಿಂಗಲ್ಲಿ ಚೆನ್ನಾಗಿರ್ತದೆ, ಬರ್ತಾ 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 ಗಂಡ ಎಲ್ಲೋ ಕರಗಿ ಹೋಗ್ಬಿಡ್ತಾನೆ, ಹೆಂಡತಿ ಎಲ್ಲೋ ಕರಗಿ ಹೋಗ್ಬಿಡ್ತಾಳೆ. ಟೈಮೇ ಇರಲ್ಲ ಇಂಟ್ರ್ಯಾಕ್ಷನ್ಗೆ. ಗಂಡ ಹೆಂಡತಿಗೆ ಐ ಲವ್ ಯು ಅಂತ ಹೇಳಿ ಯಾವಾಗ ಹೇಳಿದ್ದೆ ನಾನು? ಹೌದು, ಎప్పుడు ಚೆಪ್ಪಿಟ್ಟಿನೇ ನಾನು ನಂಗೆ ಬಂದ್ಬಿಡ್ತು ನಮ್ಮ ಕತೆ ಇವಾಗ. ಹಲ್ಲೆಲೂಯ. ಅಪ್ಪ ಅಮ್ಮನಿಗೆ ಮಕ್ಕಳು ಐ ಲವ್ ಯು ಅಂತ ಹೇಳಿ ಎಷ್ಟು ವರ್ಷ ಆಯಿತು? ಎప్పుడో చెప్పింటింలే, ఇప్పుడు కాదు. ಸಣ್ಣ ಮಗು ಇದ್ದಾಗ ಅಪ್ಕೊಂಡು ಲೊಚ 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 ಮುದ್ದು ಕೊಟ್ಕೊಂತ ಗಲ್ಲಕ್ಕೆ ತೂಗು ಬಿಟ್ಕೊಂತ. ವೇರ್ ಆರ್ ದ ಡೇಸ್? ಹಲ್ಲೆಲೂಯ. ಯಾವಾಗ ಆದಾಮ ಒಂದು ಕಡೆ ಅವ್ವ ಒಂದು ಕಡೆ ವಾಕಿಂಗ್ ಹೋಗ್ಬಿಟ್ರು, ಅಲ್ಲಿ 3rd ಪರ್ಸನ್ ಇಂಟರ್ಫಿಯರ್ ಆದ. 3rd ಪರ್ಸನ್ ಇಂಟರ್ಫಿಯರ್ ಆಗೋಕ್ಕೆ ನೀನು ಯಾವಾಗ ನಿನ್ನ ಕುಟುಂಬದಲ್ಲಿ ಅವಕಾಶ ಮಾಡಿಕೊಡ್ತೀಯೋ ಛಿದ್ರ ಆಗುತ್ತೆ ಕುಟುಂಬ. ಎಚ್ಚರಿಕೆಯಾಗಿರಬೇಕು. ಅಮ್ಮ, ರೆಸ್ಪಾನ್ಸಿಬಿಲಿಟಿ. ಗಂಡ ನಿನ್ನ ಕುಟುಂಬದ ಬಗ್ಗೆ ಅವಳ ಹತ್ರ ಹೆಚ್ಚಳ ಪಟ್ಕೋಬೇಡ. ಹೆಂಡತಿ ನಿನ್ನ ಕುಟುಂಬದ ಬಗ್ಗೆ ಅವನ ಹತ್ರ ಹೆಚ್ಚಳ ಪಟ್ಕೋಬೇಡ. ನಮ್ಮಪ್ಪನ ಮನೆಯವರು, ನಮ್ಮಮ್ಮನ ಮನೆಯವರು, ಬಾಯಿ ಮುಚ್ಕೋ, ಇದು ನಿನ್ನ ಮನೆ, ನಿನ್ನ ಬಗ್ಗೆ ಮಾತಾಡು. ಮನಾಯನ ಇಂಟ್ಲು
ನಮ್ಮಮ್ಮ ಹೆಂಗೆ ಅಡುಗೆ ಮಾಡ್ತಿದ್ಲು ಗೊತ್ತಾ, ನಮ್ಮಮ್ಮ ಹೆಂಗೆ ಅಡುಗೆ ಮಾಡ್ತಾಳೆ ಗೊತ್ತಾ ಅಂದರೆ ಚುರ್ರ ಅಂತ ಅವಳಿಗೆ ಪಾಪ. ಖಾರ ಪುಡಿ ಒಂದು ಚಮಚ ಜಾಸ್ತಿನೇ ಹಾಕ್ತಾಳೆ ಸಟ್ಕೊಂಡು ಹೋಗಂತ. ಅವ್ರು ಏನು ಹೌದಾ ಹೌದಾ ಅಂದು ಮಾಡ್ತೇಳಿ ಎಲ್ಲಿ ಏನು ಮಿಕ್ಸ್ ಮಾಡೋಕೆ ಮಾಡ್ತಾರೆ, ಉರಿಬಾರ್ದು ಜಾಗೆಲ್ಲ ಉರಿತಿರ್ತವ. ಬೇಕಿತ್ತ ಪೀಕಲಾಟ ನಮಗೆ. ಮತ್ತು 3 ದಿವಸ ಸುಮ್ಮನೆ ಹಂಗೆ ಆ ಕರೆಂಟ್ ಹೊಡಕ್ಕೆ ಹಾಗಿದ್ದಂಗೆ ಏನೋ ಬಿಡಪ್ಪ ಹೊಟ್ಟೆ ಒಂಥರ ಆಯ್ತು ಅಂತಿರ್ತೀವಿ ನಾವು. ಯಾಕೆ ಬೇಕಾವೆಲ್ಲ? ನಮ್ಮಮ್ಮ ಇಷ್ಟು ಚೆನ್ನಾಗಿ ನೀಗೇನು ಮಾಡೋಕ್ಕೆ ಬರ್ತೈತಿ. ಕೆಲವೊಂದು ಸಲ ಟೀ ಕುಡಿತಾ ಇರ್ತೀನಿ, ನಮ್ಮ ಮನೇಲಿ ಓಡಿ ಬರ್ತಾರೆ, ಟೀ ಕುಡಿದ್ರಾ? ಕುಡಿದ್ಬಿಟ್ಟೆ ಅಲ್ಲ ಸಕ್ಕರೆ ಇಲ್ಲ. ಹೌದಾ ನನಗೆ ಗೊತ್ತಿಲ್ಲ ಅಂದ್ಬಿಡ್ತೀನಿ ನಾನು. ಗೊತ್ತಿತ್ತು ಅಂದರೆ ಪೀಕ್ಲಾಡ್ ಗೊತ್ತಾ? ಹೌದಾ ಏನೋ ಮರ್ತೋಗಿರ್ಬೇಕಷ್ಟೇ. ಏನಿದು ಹಿಂಗೇನೋ ಮಾಡಬಾರೋದು, ತಲೆಗೆ ಏನಾಯ್ತು ಬುದ್ಧಿಲ್ಲ ಬಿಡ ಡಡ. ಯಾಕೆ ಬೇಕು ನಿನಗಷ್ಟು ಇನ್ನೂ ತಾಳ್ಮೆ ಆಯ್ತಾ? ಹೋಗಿ ಒಂದು ಚಮಚ ಈಗ ಸಿಟ್ಟಾಗಿ ಎಕ್ಸ್ಟ್ರಾ ಒಂದು ಚಮಚ ಹಾಕೊಂಡು ಕುಡಿ. ಯಾವನು ಬೇಡ ಅಂದಾನ? ಆದಾಮ ಒಂದು ಕಡೆ, ಹವ್ವ ಒಂದು ಕಡೆ, ಸೈತಾನ್ ಬಂದ. ಆದಾಮನನ್ನು ಯಾಕೆ ಮಾತಾಡಿಸ್ಲಿಲ್ಲಮ್ಮ ಹಣ್ಣಿನ ಬಗ್ಗೆ? ದೇವರು ಹೆಚ್ಚು ಮಾತಾಡಿದ ಆದಾಮನ ಹತ್ರ. ಆದಾಮ ಈ ಹಣ್ಣು ಇಟ್ಟಿರ್ತೀನಿ, ಇನ್ನೊಂದು ಹಣ್ಣು ಐತೆ, ಇದನ್ನು ನೀನು ನೋಡಬಾರ್ದು ಮುಟ್ಟಬಾರ್ದು ಅಂತ ಹೇಳಿದ್ದ ಸ್ವಾಮಿ. ಆದಾಮನ ಹತ್ರ ಯಾಕೆ ಬರಲಿಲ್ಲ? ಸೈತಾನಿಗೆ ಗೊತ್ತಿತ್ತು ಯಾವಾಗ ಯಾರ ಕಾಲ ಕೆಳಗೆ ನೀರು ಹಾಕಬೇಕು ಅಂತೇಳಿ. ಅದಕ್ಕೆ ನಿಂತವನು ಜಾರಿ ಬೆಳೆದಂತೆ ಎಚ್ಚರಿಕೆಯಾಗಿರು. ಅಮ್ಮ ನೀವೆಷ್ಟು ಮೆಂಟಲಿ ಸ್ಟ್ರಾಂಗ್ ಇರ್ತಿರಲ್ಲ ಅಷ್ಟು ಬಲಹೀನವಾದ ಪಾತ್ರೆ. ಪೌಲ ನಾನು ಹೇಳಿಲ್ಲಮ್ಮ, ಮತ್ತೆ ಜಗಳ ಮಾಡಬೇಡ್ರಿ. ಪೌಲ ಹೇಳೇನ ಹೆಣ್ಣು ಮಗಳು ಬಲಹೀನ ಪಾತ್ರೆ. ಬಲಹೀನ ಅಂದರೆ ಏನಂದ್ರೆ ಹಂಗೆ ಫ್ರಜೈಲ್ ಗಾಜು. ಇವಾಗ ಇದು ಪ್ಲಾಸ್ಟಿಕ್ ಅಲ್ಲ, ಇದೇ ಗಾಜು ಅನ್ನೋಕ್ಕೂ ನನಗೆ ಅಂದ್ರಗಡೆ ಏನಾಗಲ್ಲ, ಎತ್ತಿ ಬಿಸಾಕಟ್ಟು ಹಳ್ಳಂತ ಪೀಸ್ ಆಗ್ಬಿಡ್ತತೆ. ಅದು ಫ್ರಜೈಲ್. ಅರ್ಥ ಆಯ್ತಾ? ಎಚ್ಚರಿಕೆ ಅಂತ ಹೇಳ್ತಾರೆ. ನೀವು ಎಷ್ಟು ಸ್ಟ್ರಾಂಗಾಗಿ ಕಾಣ್ತೀರೋ ಅಷ್ಟು ಬೇಗ ಮುರಿಯಲ್ಪಡ್ತೀರಿ ನೀವು. ಸೈತಾನ ಗೊತ್ತಿತ್ತು ಯಾರನ್ನ ಎಲ್ಲಿ ಯಾವಾಗ ಯಾವ ರೀತಿಯಲ್ಲಿ ಟೆಂಪ್ಟ್ ಮಾಡಿ ಅವ್ರನ್ನ ಬಿಳಿಸ್ಬೇಕು ಅಂತ ಸೈತಾನಿಗೆ ಭಾಳ ಚೆನ್ನಾಗಿ ಗೊತ್ತು. ಇವತ್ತು ಕುಟುಂಬದಲ್ಲಿ ಏನಾದರೂ ಏರ್ಪೇರಾಗಿದೆ ಅಂದರೆ ಅದರಲ್ಲಿ ನಿನ್ನ ಪಾತ್ರ ಕೂಡ ಇದೆ. ಯು ಹ್ಯಾವ್ ಪ್ಲೇಡ್ ದ ಪ್ರಾಮಿನೆಂಟ್ ರೋಲ್ ಇನ್ ದಟ್ ಡಿಸಾಸ್ಟ್ರಸ್ ಈವೆಂಟ್. ಆ ಒಂದು ಕೆಟ್ಟ ಗಳಿಗೆಯಲ್ಲಿ, ಆ ಒಂದು ಕೆಟ್ಟ ಘಟನೆಯಲ್ಲಿ ನಿಂದು ಸಹ ಬಹಳ ದೊಡ್ಡ ಪಾತ್ರ ಇದೆ ಅಂತೇಳಿ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ನನಗೇನು ಗೊತ್ತಿಲ್ಲ, ನಾನು ಬಹಳ ಇಲ್ಲ. ಆ ಕಡೆ ವ್ಯಕ್ತಿ ಬಗ್ಗೆ 101 ಇರ್ಬೋದು, ನೀನು ಆ ವ್ಯಕ್ತಿಯಲ್ಲಿ ಒಂದನ್ನು ನೀನು ಅಪ್ರಿಷಿಯೇಟ್ ಮಾಡಿದರೆ 2 ಚಕ್ರಗಳು ಸರಿಯಾಗಿರ್ತಿದ್ದು. ಇವತ್ತು ನಿನ್ನ ಚಕ್ಕಡಿ ಅಥವಾ ನಿನ್ನ ಬಂಡಿ ಸರಿಯಾಗಿ ಹೋಗ್ತಾ ಇದೆ. ಮಕ್ಕಳು ಅನರ್ಥವಾಗಿ ಹೋಗೋದಿಲ್ಲ. ಹವ್ವಳ ಹತ್ರ ಬಂದ ಆದಾಮನ ಹತ್ರ ಬರಲಿಲ್ಲ. ಅವನಿಗೆ ಗೊತ್ತು ಯಾರ ಹತ್ರ ಯಾವಾಗ ಬರಬೇಕು ಅಂತೇಳಿ. ಹಂಗಂತ ನಾವೇನು ಸ್ಟ್ರಾಂಗ್ ಅನ್ಕೋಬೇಡ್ರಪ್ಪ, ಬರ್ತೀನಿ ನಿಮ್ಮ ಹತ್ರ ಕೂಡ. ಆಮೇಲೆ ನೋಡು ಸೈತಾನ್ ಅಂತಾಗ ಬಂದಿಲ್ಲ ನಿಂತ ಮತ್ತು ಪಾಪ ಇರೋಲ್ಲ ಬಟನ್ಗಳು ಬಿಚ್ಕೊಂತದಾರೆ. ಇಲ್ಲ ಬಿಚ್ಕೊಬಿಡ್ರಿ. ಮಾತುಕತೆ ಆಯಿತು. 3rd ಪರ್ಸನ್ ಅಂತ ನೀನು ಯಾಕೆ ಮಾತಾಡಬೇಕು? ಅನ್ನೋನ್ ಪರ್ಸನ್ ಅಂತ ಇಷ್ಟು ದಿವಸ ನೀನು ನಿನ್ನ ಗಂಡ ಮಾತಾಡ್ತಾ ಇದ್ದಿದ್ದು ಯೆಹೋವ ದೇವರು. ಬೈಬಲ್ಗೆಲ್ಲ ಬರುತ್ತಾ? ಬೆಳಿಗ್ಗೆ ಸಾಯಂಕಾಲ ಹೊತ್ತಿನಾಗ ಯೆಹೋವ ದೇವರು ಮಾತಾಡ್ತಿದ್ದ, ಮಧ್ಯಾಹ್ನದಾಗ ಬಂದು ಸೈತಾನ್ ಬಂದು ಮಾತಾಡ್ತಿದ್ದ, ಬೆಳಿಗ್ಗೆ ಹೊತ್ತಿನಾಗ ಬಂದು ಇವ್ರು ಹಂಗೇನಾಯ್ತಾ? ಇಲ್ಲ. ಪ್ರತಿ ದಿವಸ ಯೆಹೋವ ದೇವರೊಟ್ಟಿಗೆ ಮಾತಾಡ್ತಿದ್ದ ಅಷ್ಟೇ. ಅಂದರೆ 3ರಲ್ಲೇ ಮಾತುಕತೆ ಆಗ್ತಿತ್ತು. ಈಗ 4ನೇ ವ್ಯಕ್ತಿ ಯಾಕೆ ಮಧ್ಯದಲ್ಲಿ ಬಂದು ಏನಮ್ಮ ಗುಡ್ ಮಾರ್ನಿಂಗ್ ಅಂದ್ಕೊಳ್ಳೆ ಎವ್ರ ಬಿಡು ಅಂತೇಳಿ ಬಂದು ಅಯ್ಯ ಇವರ ಪ್ಲೀಸ್ನ ಚೂಡೇನ ಅಂತ ಬಂದು ಆದಾಮ ತಿಳಿದ ಕುನ್ಯಮ್ನಾಗಿರ್ತಿಲ್ಲ ಅಮ್ಮ. ಅಯ್ಯೋ ಯಾರೋ ಹಲೋ ಮೇಡಮ್ ಅಂದ್ರೆ ಏಮಂಡಿ ಚಪ್ಪಂಡಿ ಅಂತ ಯಾಕೆ ಹೋಗ್ಬೇಕಾಯ್ತಿ ಅಮ್ಮ? ಆದಾಮನಿಗೆ ಸೈತಾನಿಗೆ ಗೊತ್ತು ಆ ಅಮ್ಮ ಗ್ಯಾರಂಟಿ ಹಂಗೆ ಅಮ್ಮನ ಬಿಳಿಸ್ಬೋದು ಅಂತೇಳಿ. ಎಚ್ಚರಿಕೆಯಾಗಿರಬೇಕು. ಯಾವುದೇ ಒಂದು ಆಲೋಚನೆ ನಿನ್ನ ಮನಸ್ಸಲ್ಲಿ ಬಂದಾಗ, ಯಾವುದೇ ಒಬ್ಬ ವ್ಯಕ್ತಿ ನಿನ್ನ ಮನಸ್ಸಲ್ಲಿ ಬಂದಾಗ, ನಾನು ಬರೀ ಗಂಡ್ಮಕ್ಳು ಬರ್ತದೆ ಹೇಳ್ತಾ ಇಲ್ಲ. ನಿನ್ನ ಹೆತ್ತವರ ಕಡೆಯಿಂದ ಬರ್ಬೋದು, ನಿನ್ನ ಪಕ್ಕದ ಮನೆಯವರು ಬರ್ಬೋದು, ಮುಂದಿನ ಮನೆಯವರು ಬರ್ಬೋದು, ಹಿಂದಿನ ಮನೆ ಬರ್ಬೋದು, ಮೇಲೆ ಮನೆ ಬರ್ಬೋದು, ಕೆಳ ಮನೆ ಬರ್ಬೋದು, ಅಥವಾ ಆನ್ಲೈನ್ ಬರ್ಬೋದು, ಆಫ್ಲೈನ್ ಬರ್ಬೋದು. ಯಾವುದೇ ವ್ಯಕ್ತಿ ನಿನ್ನ ಸಂಪರ್ಕಕ್ಕೆ ಬಂದಾಗ ನಿನ್ನ ಒಡೆಯನನ್ನು ಸಂಪರ್ಕಿಸೋದು ಬಹಳ ಇಂಪಾರ್ಟೆಂಟ್. ಅಲ್ಲಿ ಹವ್ವಳು ಫೇಲ್ ಆದಳು. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಬಹಳಷ್ಟು ಎಕ್ಸಾಂಪಲ್ಸ್ ಕಾಪಿ ಚೀಟಿ ದೊಡ್ಡದೈತೆ ಇದ್ರಾಗ. ಅದು ಯಾಕೋ ಇಲ್ಲಿಗೆ ಸ್ಟಾಪ್ ಆಗಿಬಿಟ್ಟೀನಿ. ಆದಾಮನ ಹತ್ರ ಹೋಗಿ ಒಂದು ವೇಳೆ ಹವ್ವಳು ಹೋಗಿ ಅಯ್ಯ ನನ್ನ ಒಡೆಯ ಯಾಕೋ ಒಬ್ಬ ವ್ಯಕ್ತಿ ಮಾತಾಡಿಸ್ತಾ ಇದ್ದಾನೆ, ಅದೇನೋ ಹಣ್ಣು ಬಗ್ಗೆ ಯೆಹೋವ ದೇವ್ರು ಹೇಳಿದ್ನಲ್ಲ ಅದ್ರ ಬಗ್ಗೆ ಏನೋ ನೀನು ಬಾ ನನಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ನನಗೆ ಅರ್ಥ ಆಗ್ಲಾರ್ದು ಏನೈತೆ? ಏನಪ್ಪ ಏನು ಹೇಳಿ, ನಾನು ಹ್ಯಾಂಡಲ್ ಮಾಡ್ತೀನಿ ಸಿಚುವೇಶನ್. ನನಗೆ చాలా బుద్ధి ఉంది, డబ్బులు ఎట్లా మేనేజ్ చేయాలి నాకే తెలుసు, వీళ్ళని ఎట్లా హ్యాండిల్ చేయాలి, ఏం హ్యాండిల్ చేస్తావు, ಆಮೇಲೆ ಹ್ಯಾಂಡಲ್ అయిపోతావు, ಏನಿಲ್ಲ ಹ್ಯಾಂಡ್ಲಿಲ್ಲ ಬರೀ ಬಾಂಡ್ಲಿ ಆಗ್ಬಿಡ್ತೀವಿ ಅಷ್ಟು ಆಮೇಲೆ. ಹೌದು,
ಎಚ್ಚರಿಕೆಯಾಗಿರಬೇಕು. ಅದಕ್ಕೋಸ್ಕರ ವಾಕ್ಯ ಹೇಳುತ್ತೆ, ಫ್ಯಾಮಿಲಿ ದಟ್ ಪ್ರೇಸ್ ಟುಗೆದರ್ ಸ್ಟೇಸ್ ಟುಗೆದರ್ ಅಂತ. ಒಟ್ಟಾಗಿ ಪ್ರಾರ್ಥನೆ ಮಾಡುವಂಥ ಕುಟುಂಬ ಒಟ್ಟಾಗಿ ಜೀವಿಸುತ್ತಂತೆ. ಯಾವಾಗ ಮೂರನೇ ವ್ಯಕ್ತಿ ಬಂದ, ಯಾವಾಗ ಆಕೆ ಆದಾಮನನ್ನು ಸಂಪರ್ಕಿಸದಂತೆ ತಾನೇ, ಹೌದಾ ಏನು ಯಾವ పండు గురించప్ప ఏం చెప్పినావు ఏమి ಅನ್ನೋ ನನಗೆಲ್ಲ ಗೊತ್ತೈತೆ, ಹಣ್ಣಿನ ಬಗ್ಗೆ ಫುಲ್ ಮ್ಯಾಪ್ನಂತಾಗೈತೆ, ನಾನೇ ಮಹಾಜ್ಞಾನಿ, ಏನು ಹೇಳ್ತೀರಾ, ಪರಲೋಕದ ಜ್ಞಾನ ಏನಿದೆ ನನ್ನ ಮೇಲೆ ಸುರಿದದೆ ಅಂತ ನಾವೇನಾದರೂ ಬಿಹೇವ್ ಮಾಡಿ ಆ್ಯಟಿಟ್ಯೂಡ್ ತೋರ್ಸಕ್ಕೆ ಹೋದರೆ ಆಮೇಲೆ ಬೇರೆ ಆಗ್ತದೆ. ನೀವು ಸಹ ಅಷ್ಟೇ, ನಾನು ಸಹ ಅಷ್ಟೇ. ಇನ್ನೊಬ್ಬ ವ್ಯಕ್ತಿಯಿಂದ ಸಜೆಷನ್ ಬರುವಾಗ, ಇನ್ನೊಬ್ಬನ ವ್ಯಕ್ತಿಯಿಂದ ಪುಕ್ಕಟೆ ಸಲಹೆಗಳು ಬಂದಾಗ, ಒಂದು ಕುಟುಂಬದ ಬಗ್ಗೆ ಹೇಳಿ ನಾನು ಮುಗಿಸ್ಬಿಡ್ತೀನಿ, ಟೈಮ್ ಆಗ್ತೈತೆ. ಒಂದು ಕುಟುಂಬದಲ್ಲಿ ನಾನೇ ಮಧ್ಯಸ್ಥಿಕೆ ವಹಿಸಿಬಿಟ್ಟು ಏನೋ ಮದುವೆ ಆಯಿತು ನಮ್ಮ ರಿಲೇಷನ್ಸೇ ಅಂತೇಳಿ. ಅದಾದ ಮೇಲೆ ನಾನು ಹುಡುಗಿ ಕಡೆಯಿಂದ ಸ್ವಲ್ಪ ಪೆಳ್ಳಿ ಪೆತ್ತನಲ್ಲು ಏನೋ ಕೊಟ್ಟ ನನಗೆ ಅಂತ ಹೋಗಿದ್ದೆ. ಫೋನ್ ಬರ್ತದಾವೆ, ಆ ಹುಡುಗ ಹೇಳ್ತಾನೆ, ಅಂಕಲ್ ನೀವು ಮದುವೆ ಮಾಡಿಕೊಟ್ರಲ್ಲ, ಅವರು ಬಹಳ ನನ್ನ ಹೆಂಡತಿ ಭಾಳ ಒಳ್ಳೆಯವಳು, ಆದರೆ ನಮ್ಮತ್ತೆ ಹಾರಿಬಲ್, ಮಾವ ಬಹಳ ಒಳ್ಳೆಯನು, ಅಂಬ ಅಲ್ತಿರ್ತಾನೆ ಏನು ತಿಂದೆ ಯಾವಾಗಲೂ, ಸಾದು ಆಕಳಿದ್ದಂಗೆ ಬ್ಯಾ ಅಂತ ಹೋಗ್ತಿರ್ತಾನೆ ಚಾರಪ್ಪ. ಈ ಅಮ್ಮ ಎಲ್ಲ ಮಾಡ್ತಾಳೆ ಸರ್, ನನ್ನ ಕೈಲಿ ಆಗೋಲ್ದು. ಇರಲಿಪ್ಪ ಮಾತಾಡಬೇಡ, ಪ್ರೇಯರ್ ಮಾಡ್ಕೊ. ಏನು ಪ್ರೇಯರ್ ಮಾಡೋದ್ರಿ? ಮತ್ತೆ ಸಲ ಫೋನ್ ಮಾಡೋದು, ಇಲ್ಲ ತಮ್ಮ ಪ್ರೇಯರ್ ಮಾಡ್ಕ. ಮೂರನೇ ಸಲ, ಅಂಕಲ್ ನೀವು ಪ್ರೇಯರ್ ಮಾಡಂತ ಹೇಳ್ಬೇಡ, ಕೇಳಿಸ್ಕೊ ಫಸ್ಟು, ನಾನೊಂದು ಚೀಟಿ ಬರೆದಿಡ್ತೀನಿ. ನನ್ನ ಸಾವಿಗೆ ಅಕ್ಯೂಸ್ಡ್ ನಂಬರ್ 1 ನಮ್ಮತ್ತೆ, ಅಕ್ಯೂಸ್ಡ್ ನಂಬರ್ 2 ನನ್ನ ಹೆಂಡತಿ, ಅಕ್ಯೂಸ್ಡ್ ನಂಬರ್ 3 ನಿನ್ನ ಹೆಸರು ಬರ್ತೀನಿ ಅಂದ. ಅಲ್ಲೇ ಅವನ ನಾನೇನು ಮಾಡೋದಿಲ್ಲ ಪಾಪಿ, ನಿನಗೆ ಸೂಸೈಡ್ ಮಾಡ್ಕೊಂಬಿಡ್ತೀನಿ. ಏನಾಯ್ತಪ್ಪ, ಅವ್ನು ಬೆಂಗಳೂರಿನ, ನಾನು ಬಳ್ಳಾರ್ಯಾಗ, ನನ್ನ ಏತ್ರಿ ಮಾಡಿ ಒಳದಪ್ತಾನಂತ ಅವನು ಹೋಗಿ. ಏನಾಯ್ತಪ್ಪ? ಸಾಕಾಗ್ಬಿಟ್ಟೈತೆ ಸರ್. ಅಮ್ಮ ಬ್ಯಾಳ್ಳೋ ನೀళ్ళు ಎಂತ ಪೋಯಲ್ಲ ಅಂತ ಫೋನ್ ಮಾಡ್ತಾಳೆ. ಟೀ ಮಾಡ್ತಾಯಿದ್ದೀನಿ, ಅದಕ್ಕೆ ಎಷ್ಟು ಹಾಲು ಹಾಕಬೇಕು, ಎಷ್ಟು ನೀರು ಹಾಕಬೇಕು ಅಂದರೆ ಏನು ಹೇಳ್ತಾ ಇದ್ದೀನಿ, ಟುಸ್ಸು ಪುಸ್ಸು ಎಲ್ಲ ಅಲ್ಲಿಂದನೇ ಇನ್ಫಾರ್ಮೇಷನ್. ಇಲ್ಲಿ ಸಾರ್ ಸಂಸಾರ ಮಾಡೋದು ನನ್ನ ಹೆಂಡ್ತಿ ಅಲ್ಲ, ನನ್ನ ಅತ್ತೆ ಮಾಡೋಕತ್ತಾಳ ಇಂಡೈರೆಕ್ಟಾಗಿ. ಎಲ್ಲ ಆಯಮ್ಮ ಮುಂದೆ ಈ ತಿಂಗಳಿಗೆ ಎಷ್ಟು KG ಏನೇನು ತೊಗೊಂಬರ್ಬೇಕು, ಅಲ್ಲಿಂದ ಫೋನ್ ಬರುತ್ತೆ. ಸ್ಟೋರ್ಸ್ಗೆ ಹೋಗ್ತೀವಿ, ಅಮ್ಮ BM ಅಂತ తీసుకోవాల, చింతపండు ಅಂತ తీసుకోవాల, ಪಸುಪು ಅಂತ తీసుకోవాల. ಸಾಕಾಗ್ಬಿಡುತ್ತೆ ಸರ್ ನನಗೆ. ಅಂಕಲ್ ಈ ಜೀವನ ಸಾಕಾಗ್ಬಿಟ್ಟೈತೆ. ಹೋಗ್ಲಿ ಸೀರೆ ಅಂಗಡಿಗೆ ಹೋದಾಗ ಹಾಕಲ್ಲ, ಹೆಂಗನ ಹಾಳ ಹೋಗ್ಲಿ, ಸುಮ್ಮನೆ ಇರ್ತೀನಿ. ನಮ್ಮ ಮುಗುಡಿಗೆ ಶರ್ಟ್ తీసుకోవాల, ಅದು ಬಂತ ಪೀಕ್ಲಾಟ. ಸಾಕಾಗ್ಬಿಟ್ಟೈತೆ ಸರ್ ನನ್ನ ಕೈಲಿ. ನಾನು ಇವರಿಗೆ, ಆಂಟಿ ಹಂಗೆ ಯಾಕೆ ಮಾಡ್ತೀರಿ, ಆ ಹುಡುಗ ಒಳ್ಳೆ ಹುಡುಗರಂತೆ, ದಾಂಟ್ಲು ಮುಂದೆ ಬಾಬು ಅಂದ್ಲು. ಕೊನೆಗೆ ಅರ್ಥ ಆಯಿತು, ಆ ಹುಡುಗ ಬಹಳ ಒಳ್ಳೆಯನು, ಆ ಹುಡುಗಿ ಇನ್ನೂ ಒಳ್ಳೆಯವಳು. ಈ ಕಡೆ ಎಕ್ಸ್ಟ್ರಾ ಫಿಟ್ಟಿಂಗ್, ಆ ಕಡೆ ಎಕ್ಸ್ಟ್ರಾ ಫಿಟ್ಟಿಂಗೇ ಮಾಡ್ತಾರೆ ಕೆಲಸ ಅಂತ ಗೊತ್ತಾಯಿತು. ಈ ಹುಡುಗನ ಅಮ್ಮ, ಆ ಹುಡುಗಿ ಅಮ್ಮ, ಇವೆರಡು ಲಭ ಹೊಡ್ಕೊಂತದವ. ನ್ಯೂಲಿ ವೆಡ್ಡೆಡ್ ಕಪಲ್, ಮದುವೆಯಾಗಿ 3 ತಿಂಗಳಾಗಿದೆ. ಈ ಹುಡುಗನಮ್ಮ ಹೆಂಗಿದಾಳಲ್ಲಪ್ಪ, ಏನು ಅಡುಗೆ ಬೇಸ್ ಮಾಡ್ತಾಳ, ಅನ್ನ ಗಂಜಿ ಆಯ್ತಾ, ಪುಡಿ ಆಯ್ತಾ ಸಾರ್ ಗಟ್ಟಿಗೆ ಮಾಡ್ತಾಳ, ಏನು ನೀರು ಮಾಡ್ತಾಳೆ, ಕಿಲೋಮೀಟರ್ಗಟ್ಟಲೆ ಓಡೋಂಗೆ ಮಾಡ್ತಾಳ. ಆ ಅಮ್ಮ ಫೋನ್ ಮಾಡಿ, ಏನೋ ಬಿಡಮ್ಮ ಏನು ಮಾಡ್ತಾಳೆ ಸರಿಯಾಗಿ ಹೇಳು. ಆಮೇಲೆ ಆಯಮ್ಮ ಬೇ ಎಟ್ಟು ನನ್ನ ಮಗಳು ಎಟ್ಲು ನಾಡು, ಆಯಮ್ಮ ಡ್ರಕ್, ಈ ಅಮ್ಮ ಡ್ರಕ್ಕು, ಇವು ಮತ್ತೆ ಡುಬುಕು ಅಂತ ಸಿಟ್ಟು ಬಂದು ಒಂದು ದಿವಸ ಕಾನ್ಫರೆನ್ಸ್ ಕಾಲ್ ಹಾಕಿ ಇವರಪ್ಪಮ್ಮನ್ನ ಕರೆದು ನಾನು ನನ್ನ ಹೆಂಡತಿ ಕೂತ್ಕೊಂಡಿದ್ವಿ. ಮತ್ತು ನನಗೆ ಮನೆ ಬೇಕಲ್ಲ ಅದು ಸಪೋರ್ಟು, ಹೋಮ್ ಮಿನಿಸ್ಟ್ರ್ ಅವ್ರ ಪ್ರೈಸ್ ಲಾರ್ಡ್ ಸರ್, ಎಲ್ಲ ಫುಲ್ ಪ್ರೈಸ್ ಲಾರ್ಡ್ ಅನ್ನೋವೇ ಕ್ಯಾಂಡಿಡೇಟ್ಗಳು. ಮತ್ತು ಹಲೋ ಅನ್ನೋದವಲ್ಲ, ಪ್ರೈಸ್ ಲಾರ್ಡ್ ಅಲ್ಲೆಲೂಯ ಅಂಬವೇ. ನಾನು ಅಲ್ಲೆಲ್ಲೂಯ ಇಲ್ಲ, ಇಲ್ಲ, ನನ್ನ ಕತೆ ಭಾಳ ಗಂಭೀರ ಆಗೈತೆ, ಸುಮ್ಮನೆ ಕೇಳಿಸ್ಕೇಳ್ರಿ. ಇನ್ನು 3 ತಿಂಗಳು ನೀನು ಏನಾದ್ರು ನಿನ್ನ ಮಗನಿಗೆ ಫೋನ್ ಮಾಡಿದರೆ ನಾನೇ ಕೇಸ್ ಏನು ಬ್ರದರ್ ಬಾಯಿ ಮುಚ್ಚು ಅಂದೆ. అలా ఆయన ఆంటీ ఇంకా 3 నెలలు నీ కూతురికి ఫోన్ చేస్తే నేనే ఏం నేను అట్లా ఇంతసేపు బాగా మాట్లాడు ఏమైంది నీకు అన్నది. నాకు ఏమేమో అయ్యింది. ఏమేమి ఇంకా ఏమేమో అవుతుంది. 3 నెలలు ನೀವು ಫೋನ್ చేయకూడదు. 3 ತಿಂಗಳು ಫೋನ್ ಗಬರ್ದಾರ್ ಅಂದೆ. ಅವಕ್ಕೆ ಏನು ಅರ್ಥ ಆಯಿತು ಏನು ಯಾಕೆ ಹಿಂಗೆ ಮನುಷ್ಯ ಇಂಥ ಬಾರಿ ಅರಿಸಿಬಿಟ್ಟ ಅಂತ ಫೋನ್ ಕಟ್ ಮಾಡಿ ಬಿಸಾಕ್ಬಿಟ್ಟೆ. ಶಾಲೆಯಾಗಿರ್ತೀನಿ ಅಂಕಲ್ ಅಂತ ಫೋನ್ ಮಾಡ್ತಾನೆ. ನಾನು ಏನು ಮಾಡಲಿ, ಕ್ಯಾಮ್ರಾಗಳು ಇರ್ತಾವೆ. ದೇವ್ರ ನಾಮಕ್ಕೆ ಸ್ತೋತ್ರ. ಇವತ್ತು ಆ ಕುಟುಂಬ ಬಹಳ ನೆಮ್ಮದಿಯಾಗಿದೆ. ಹಲ್ಲೆಲೂಯಾ.
ಯಾವುದೇ ಫಂಕ್ಷನ್ ಕುಟುಂಬ ಅಂದರೆ ಪ್ರೈಸಿಲ್ಲ ಅಣ್ಣ ಚೆನ್ನಾಗಿದ್ದೀರಪ್ಪ, ಓ ಹಾಯ್, ಓ ಅಮ್ಮ ಚೆನ್ನಾಗಿದ್ದೀರ, ಸಾಕ್ಬಿಡಪ್ಪ ಹೋಗ್ತಿತ್ತು. ಅದಕ್ಕೂ ಯಾರನ್ನ ಬಂದು ఒక మంచి పాప అమ్మ పాపనా బాబా వద్దురా నాయన వాక్యం చెప్పుకొని పోతాంరా. హల్లెలూయా. ಹವ್ವಳು ಮೂರನೇ ವ್ಯಕ್ತಿನ ತನ್ನ ಕುಟುಂಬದಲ್ಲಿ ಬಿಟ್ಕೊಂಡ್ಳು. ಕುಟುಂಬ ಸರ್ವನಾಶ ಆಯಿತು. ವೈಯಕ್ತಿಕವಾಗಿ ಬಹಳ ಲಾಸ್ ಆಯಿತು ಅವರಿಗೆ. ದೇವರವ್ರನ್ನ ಯಾವುದೋ ಒಂದು ಲೆವೆಲಲ್ಲಿ ಜೀವನ ಮಾಡಬೇಕು. ನೀವು ಇದರ ಮೇಲೆ ಒಡೆತನ ಸಾಧಿಸ್ತೀರಿ, ಇವೆಲ್ಲ ನೀವು ಸುಮ್ಮನೆ ನೋಡ್ಕೊಂಡು ಹೋಗ್ತಿರಬೇಕು. ಸುಮ್ಮನೆ ಅವೆಲ್ಲ ಮಲ್ಟಿಪ್ಲೈ ಆಗ್ತಾನೇ ಇರ್ತವೆ, ಅವೆಲ್ಲ ಆಗ್ತಾನೆ ಇರ್ತವೆ. ನೀವೇನು ಕಷ್ಟಪಡಬಾರ್ದು. ಬೆಳೀತಾನೆ ಸುಮ್ಮನೆ ತೊಗೊಂಡು ತಿಂತಿರ್ಬೇಕಷ್ಟೇ. ಉಂಬು ಚಂಬು ದಿಂಬು ಸ್ವಾಮಿ ಆ ಲೆವೆಲ್ ಇಟ್ಟಿದ್ದ ಜನರನ್ನ. ಉಣ್ಬೇಕು, ಮಕ್ಕಬೇಕು, ಚೊಂಬು ತೊಗೊಂಡು ಹೋಗ್ತಿರ್ಬೇಕಷ್ಟೇ, ದುಡಿಬಾರ್ದು. ಅಲ್ಲ ಮುಖ ತೊಳ್ಕೊಳಕ್ ಪ್ರಕಾಶ್. ಹಲ್ಲೆಲೂಯಾ. ಮೂರನೇ ವ್ಯಕ್ತಿ ಇಂಟರ್ಫಿಯರ್ ಆಗಿದ್ದಕ್ಕೋಸ್ಕರ ಪ್ರತಿ ದಿವಸ ಆದಾಮ ಬೆವರು ಸುರಿಸಿ ಕಷ್ಟಪಡಬೇಕಾಯಿತು. ಹವ್ವಳು ಪ್ರತಿ ಹೆರಿಗೆಯಲ್ಲಿ ಪ್ರಾಣ ಹೋಗಿ ಪ್ರಾಣ ಬರುವಷ್ಟು ನೋವನ್ನು ಅನುಭವಿಸ್ಬೇಕಾಯಿತು. ದೇವರು ಇವತ್ತು ನಿನ್ನ ಕುಟುಂಬವನ್ನೊಂದು ಉನ್ನತ ಮಟ್ಟದಲ್ಲಿಟ್ಟಿದ್ದಾನಮ್ಮ. ನಿನ್ನ ಕುಟುಂಬದ ಬಗ್ಗೆ ಆತನಿಗಿರುವಂಥ ಆಲೋಚನೆಗಳು ಬಹಳ ಉನ್ನತವಾಗಿವೆ. ಕಣ್ಣು ಕಾಣಲಿಲ್ಲ ಅಲ್ಲ, ಕಿವಿಯು ಕೇಳಲಿಲ್ಲ, ಮನಸ್ಸು ಹಿಸಲಿಲ್ಲ, ನೀ ನನಗಾಗಿಟ್ಟಿದ್ದೆಲ್ಲ. ಹೌದಾ? ಆತ ನನಗೋಸ್ಕರ ಏನೆಲ್ಲ ಇಟ್ಟಿದ್ದಾನೋ, ನನ್ನ ಕಣ್ಣು ಇನ್ನೂ ಸರಿಯಾಗಿ ನೋಡಿಲ್ಲ ಅಂದರೆ ಇನ್ನೂ ಬಹಳಷ್ಟು ಇದ್ದಾವೆ, ಕಿವಿ ಸರಿಯಾಗಿ ಕೇಳಿಸ್ಕೊಂಡಿಲ್ಲ, ಇನ್ನೂ ಬಹಳಷ್ಟು ಶ್ರೇಷ್ಠವಾದವು. ಆದರೆ ಇವತ್ತು ನಾನು ದರಿದ್ರ ಪರಿಸ್ಥಿತಿಯಲ್ಲಿ ಅಂದರೆ ಅದಕ್ಕೆ ನಾವೇ ಕಾರಣ. ತಿದ್ದುಪಡಿ ಮಾಡ್ಕೋಬೇಕು. ಇವತ್ತು ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ದಾರಿಗೆ ಬೆಳಕು. ಸ್ವಾಮಿ, ಎಲ್ಲಿ ನಾನು ತಪ್ಪು? ಇನ್ನೊಂದು ಇಷ್ಟು ವರ್ಷ ಅವನು ಇದೇ ನನ್ನ ಜೀವನ ಆಯಿತು. ಇವಾಗ ನಾನು ಎಲ್ಲಿ ತಪ್ಪು ಹೋಗಿದ್ದೀನಿ ಸ್ವಾಮಿ? ಅವರಿಬ್ಬರು ಹಾಳಾಗೋದಲ್ಲ, ಅವರಿಬ್ಬರು ಬೆವರು ಸುರಿಸಿ ಕಷ್ಟಪಡೋದು ಅಷ್ಟೇ ಅಲ್ಲ, ಆಯಮ್ಮ ಪ್ರಸವ ವೇದನೆ ಪಡೋದು, ಈ ಅಪ್ಪ ಹೊಲದಲ್ಲಿ ಕೆಲಸ ಅಷ್ಟೇ ಅಲ್ಲ. ಫಸ್ಟ್ ಮರ್ಡರ್ ಆಯಿತು ಅದೇ ಫ್ಯಾಮಿಲಿಯಲ್ಲಿ. ಹೊರಗಿನವ್ರು ಬಂದು ಚಾಕು ಹಾಕಲಿಲ್ಲ, ಸ್ವಂತ ಅಣ್ಣ ಸ್ವಂತ ತಮ್ಮನನ್ನು ಮೇಲೆ ಬಿದ್ದು ಕೊಂದ. ಎಷ್ಟು ಹಿಂಸೆ ಮಾಡಿ ಕೊಂದಿರ್ಬೋದು ಬೈಬಲಲ್ಲಿ ಬರೆದಿಲ್ಲ. ಹೇಬೇಲಿನ ಮೇಲೆ ಕಾಯನ್ನು ಬಿದ್ದು ಅವನನ್ನು ಕೊಂದನು ಅಂತಾಯ್ತಷ್ಟೇ. ಸುಮ್ಮನೆ ಬಿದ್ದರೆ ಏನನ್ನ ಸತ್ತೋಗೋ ಪ್ರಾಣನ ಅದು? ಎಷ್ಟು ಹಿಂಸೆ ಮಾಡಿರ್ತಾನೋ, ಏನು ಮಾಡಿರ್ತಾನೋ ಗೊತ್ತಿಲ್ಲ. ಅಷ್ಟು ನೋವು, ರಕ್ತಪಾತ ಆಗಬೇಕಾಗಿದ್ದರೆ ಕಾರಣ ಕಾಯಿನಂತ ನಾನು ಡೈರೆಕ್ಟಾಗಿ ಹೇಳ್ತಾ ಇಲ್ಲ, ಹವ್ವಳು ಮಾಡಿದಂಥ ತಪ್ಪು. ಆದಾಮನ ಹವ್ವಳನ್ನು ಬಿಟ್ಟು ಹೋಗಿದ್ದು ಆದಾಮನ ತಪ್ಪು. ಅಯ್ಯ, ಬರೀ ದುಡಿಮೆ ಕುಟುಂಬದ ಬಗ್ಗೆ ನೀನು ನೋಡ್ಕೊತಾ ಇದೀಯಾ? ಯಾವತ್ತಾದರೂ ನಿನ್ನ ಹೆಂಡತಿ ಜೊತೆ ಕೂತ್ಕೊಂಡು ಅವಳ ಯೋಗಕ್ಷೇಮ ಆಲೋಚನೆ ಮಾಡಿದೀಯಾ? ಏನಮ್ಮ ಹೆಂಗಿದೆ, ಮನೇಲಿ ಹೆಂಗಿದೆ, ನಿನ್ನ ದೇಹ ಪರಿಸ್ಥಿತಿ ಹೆಂಗಿದೆ, ನಿನ್ನ ಆರೋಗ್ಯ ಹೆಂಗಿದೆ, ನಿನ್ನ ಮನೋಸ್ಥಿತಿ ಹೆಂಗಿದೆ, ಮನೇಲಿ ಎಲ್ಲ ಸೌಖ್ಯವಾ? ನೀನು ಬರೀ ATM ಮಷೀನ್ ಅಲ್ಲ, ನಿನ್ನ ಗಂಡ ಬರೀ ATM ಮಷೀನ್ ಅಲ್ಲ, ನೀನು ಬರೀ ದುಡ್ಕೊಂಬಂದು ಕೊಡುವಂಥ ಮಷೀನ್ ಅಂತೂ ಅಲ್ಲವೇ ಅಲ್ಲ. ಹಲ್ಲೆಲೂಯಾ. ಯಾವಾಗ ಅಸಾಮರಸ್ಯ ಬರುತ್ತೋ, ಆ ಒಂದು ಒಳ್ಳೆಯ ಅನುಬಂಧ ಬರುತ್ತೋ ಆ ಕುಟುಂಬ. ಆದಾಮ ಒಂದು ಕಡೆ, ಹವ್ವ ಒಂದು ಕಡೆ, ಸೈತಾನ್ ಇಂಟರ್ಫಿಯರ್ ಆದ. ಅವರಿಬ್ಬರಿಗೆ ದೇಹದ ಸುಖ ಇಲ್ದಂಗೆ ಮಾಡ್ದ. ದೇವರಿಟ್ಟಂಥ ಉನ್ನತವಾದ ಜೀವಿತ ಹಾಳು ಮಾಡ್ದ. ಅಷ್ಟೇ ಅಲ್ಲ, ಅಣ್ಣ ತಮ್ಮನನ್ನು ಸಾಯಿಸುವಂತೆ ಮಾಡ್ದ. ಇವತ್ತು ನಿನ್ನ ಮಕ್ಕಳು ಕೋರ್ಟ್ ಕೇಸ್ಗೆ ಹೋಗ್ತಾ ಇದ್ದಾರಾ? ನಿನ್ನ ಮಕ್ಕಳು ಒಬ್ಬರ ಮೇಲೆ ಒಬ್ಬರು ಜಗಳ ಮಾಡ್ತಾ ಇದ್ದಾರಾ? ಮನೇಲಿ ಅಣ್ಣ ತಮ್ಮನ ಹತ್ರ ಮಾತಾಡೋಂಗಿಲ್ಲ, ಅಕ್ಕ ತಂಗಿ ಮಾತಾಡಲ್ಲ, ಅಣ್ಣ ತಂಗಿ ಮಾತಾಡಲ್ಲ, ಅಕ್ಕ ತಮ್ಮ ಮಾತಾಡೋದಿಲ್ಲ. ಅವಳಿಗೆ ಹೇಳು, ನಾನು ಗಾಡಿ ಮುಟ್ಬೇಡ ಅಂತೇಳು, ಅವನಿಗೆ ಹೇಳು, ಇದು ಮುಟ್ಬೇಡ ಅಂತೇಳು. ಎಷ್ಟೋ ಕುಟುಂಬಗಳಲ್ಲಿ ಇವತ್ತು ಕುಟುಂಬಗಳಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿನ ಮಾತಾಡ್ತಾ ಇಲ್ಲ. ಅಪ್ಪ ಅಮ್ಮನೇ ಮೀಡಿಯೇಟರ್ ಆಗಿದ್ದಾರೆ. ಅವಳಿಗೆ ಗಾಡಿ ಮುಟ್ಬೇಡ ಅಂತೇಳು ಹೇಳ್ತಾಳೆ ಅವಳು. ಅವಳದೇನಂತೆ, ಅವಳು ಕೊಡ್ಸಾಳ? ಆಗ್ತಾ ಇಲ್ವ ಕುಟುಂಬಗಳಲ್ಲಿ? ಯಾರು ಹೊಣೆ? ಆ ಮಕ್ಕಳಲ್ಲ, ಅವ್ರನ್ನ ಬೆಳೆಸುವಂಥ ರೀತಿ, ಅವ್ರನ್ನ ಪ್ರಾರ್ಥನೆಯಲ್ಲಿ ಬೆಳೆಸುವಂಥ ರೀತಿ ಇವತ್ತು ಅದು ಎಕ್ಸ್ಪ್ಲೋಡ್ ಆಗಿ ಮಾತಿನ ರೂಪದಲ್ಲಿ ಅವ್ರಲ್ಲಿ ಬರ್ತಾ ಇದೆ ಸಣ್ಣ ಮಕ್ಕಳ ಮನಸ್ಸಲ್ಲಿ. ಅಂದರೆ ಅದಕ್ಕೆ ಜವಾಬ್ದಾರಿ ನಾನೇ. ಮತ್ತೊಬ್ಬ ವ್ಯಕ್ತಿಯಿಂದ ನಾನು ಬಿಟ್ಕೊಂಡಿದ್ದೀನಿ ನನ್ನ ಮನಸ್ಸಲ್ಲಿ. ಪ್ರಾರ್ಥನಾ ರಹಿತ ಜೀವಿತ, ದೇವರೊಟ್ಟಿಗೆ ಮುಖಾಮುಖಿಯಾಗಿ ಕಳೆಯುವಂಥ ಸಂಪರ್ಕ ನಮ್ಮಲ್ಲಿ ಹೋಗಿದೆ. ಅದಕ್ಕೋಸ್ಕರ ಇವತ್ತು ಥರ್ಡ್ ಪಾರ್ಟಿ ಎಂಟ್ರಾಗಿದೆ. ಕಳ್ಳನು ಕದಿಯುವುದಕ್ಕೂ, ಸುಲುಕೊಳ್ಳುವುದಕ್ಕೂ, ಪ್ರಾಣ ತೆಗೆಯೋದಕ್ಕೆ ಹೊಂಚು ಹಾಕ್ತಾ ಇದ್ದಾನಂತೆ. ಯಾವ ರೂಪದಲ್ಲಂತ ನಿನಗೆ ಗೊತ್ತು. ಪ್ರಿಯ ದೇವ ಜನರೇ,
ಹೊರಗಿನ ನೋಟಕ್ಕೆ ನಾವು ವಿಶ್ವಾಸಿಗಳಾಗಿದ್ದೇವೆ. ಅಮ್ಮ ಸಭೆಯಲ್ಲಿ ನೀನು ಬಹಳ ಭಕ್ತಿವಂತಳು, ಬಹಳ ಪ್ರಾರ್ಥನಾ ಪರಳು, ಫಾಸ್ಟಿಂಗ್ ಪ್ರೇಯರ್ಸು ಅದು ಇದು ಎಲ್ಲವನ್ನು ಸಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಯ್ಯ ನೀನು ಸಹ ಸಭೆಯಲ್ಲಿ ಭಾಳ ಕೆಲಸ ಮಾಡ್ತಾಯಿದ್ದಿ, ಪಾಸ್ಟರ್ ನಿಮ್ಮ ಬಗ್ಗೆ ಬಹಳ ಒಳ್ಳೆಯ ಒಪಿನಿಯನ್ ಇದೆ, ನೀವು ಸೇವೆ ಮಾಡ್ತಾಯಿದ್ದೀರಿಲ್ಲ ಅಂತಲ್ಲ, ಎಲ್ಲಿ ತಪ್ಪಿ ಹೋಗಿದೆಯೋ ಅದು ನಿನ್ನ ಪಾಸ್ಟರ್ಗೆ ಗೊತ್ತಿಲ್ಲ, ಕುಟುಂಬದಲ್ಲಿ ಯಾರಿಗೆ ಗೊತ್ತಿಲ್ಲ, ಸಭೆಯಲ್ಲಿ ಯಾರಿಗೆ ಗೊತ್ತಿಲ್ಲ, ನಿನಗೆ ಚೆನ್ನಾಗಿ ಗೊತ್ತು. ನಿನ್ನ ಮಕ್ಕಳು ನಿನ್ನ ಹತ್ರ ಎಷ್ಟು ಓಪನ್ನಾಗಿ ಮಾತಾಡ್ತಾ ಇದ್ದಾರೆ ಇವತ್ತು. ನಿನ್ನ ಮಕ್ಕಳು, ಬೆಳೆದಂಥ ಮಕ್ಕಳು ಎಷ್ಟರ ಮಟ್ಟಿಗೆ ನಿನ್ನ ಹತ್ರ ಪಾರದರ್ಶಕತೆಯಿಂದ ಓಪನ್ನಾಗಿ ಮಾತಾಡ್ತಾ ಇದ್ದಾರೆ. ಎಲ್ಲವನ್ನ ಅವರು ಹಂಚ್ಕೊಳ್ತಾ ಇದ್ದಾರಾ? ಇಲ್ಲ ಅಂದರೆ ತಪ್ಪು ನಿಂದು ಅವ್ರ ಜೊತೆ ಕೂತ್ಕೊಂಡು ನೀನು ಮಾತಾಡ್ತಾ ಇಲ್ಲ. ನಿನ್ನ ಕಾಲೇಜಲ್ಲಿ ಹೆಂಗಿದೆ, ನಿನ್ನ ಕೆಲಸ ಮಾಡುವಂಥ ಸ್ಥಳದಲ್ಲಿ ಹೆಂಗಿದೆ, ದೀಕ್ಷಾ ನವೋದಯ ಕ್ಯಾಂಪಸ್ ಹೆಂಗಿದೆ ಅಲ್ವಾ? ನಿಮ್ಮ ಲ್ಯಾಬಲ್ಲಿ ನಿಮ್ಮ ಟೀಮ್ ಮೆಂಬರ್ಸು, ಟೇಬಲ್ ಮೆಂಬರ್ಸ್ ಯಾವ ರೀತಿ ಇದ್ದಾರೆ, ಯಾರ್ಯಾರಿದ್ದಾರೆ, ಎಲ್ಲೆಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ನಿಮ್ಮ ರೂಮ್ಮೇಟ್ಸ್ ಹೆಂಗಿದ್ದಾರೆ, ಕಾಲೇಜಿಗೆ ಅವಳ ಜೊತೆ ಬಸ್ಸಲ್ಲಿ ಹೋಗ್ತೀವಿ, ಬಸ್ಸಲ್ಲಿ ಬರ್ತೀಯಾ, ವೆಹಿಕಲ್ ಬರ್ತೀಯಾ, ಕಮೆಂಟ್ ಸ್ಟಡಿ ಮಾಡ್ತೀರಾ, ಅವರು ಯಾರು ಏನು ತಿಳ್ಕೊಳ್ಳೋಂಥ ವ್ಯವಧಾನ ನಮಗಿದೆಯಾ? ಹುಡುಗರು ಓದ್ಕೊತಾ ಇದ್ದಾರೆ ಬಿಡ್ರಿ. ಇವತ್ತು ಆ ಮಗಳು ಸಾಕ್ಷಿ ಕೊಡುವಾಗ ನನಗೆ ಬಹಳ ಹೆಮ್ಮೆ ಅನ್ನಿಸ್ತು. ದೇವರು ನನ್ನ ಜೊತೆಗಿದ್ದ. ಮಗಳು ಹೇಳಿದ್ಲು, ಫಸ್ಟ್ ಡೇ ಒಬ್ಬಳು ಹೇಳಿದ ನನಗೆ ಬಹಳ ಭಯ ಆಯಿತು, ನನಗೆ ಅಭ್ಯಾಸ ಇಲ್ಲ. ಫಸ್ಟ್ ದಿವಸ ಜ್ಞಾಪಿಸ್ಕೊಂಡು ಲಾಸ್ಟ್ ದಿವಸ ಮಗಳು. ಆದರೆ ದೇವರು ಆ ಮಗಳನ್ನು ಕಾಪಾಡ್ಕೊತ ಬಂದ. ನನ್ನ ಮಗಳು ಎಕ್ಸಾಂಪಲ್ ತೊಗೊಂಡು, ಯಾಕೆಂದರೆ ಇವತ್ತು ಆಕೆ ಸಾಕ್ಷಿ ಕೊಟ್ಲು. ಇವತ್ತು ನಿನ್ನ ಮಕ್ಕಳು ನಿನ್ನ ಹತ್ರ ಓಪನ್ನಾಗಿ ಎಲ್ಲ ಮಾತಾಡ್ತಾ ಇದ್ದಾರಾ? ಬೆಳೆದಂಥ ನನ್ನ ಮಕ್ಕಳು ನನ್ನೊಟ್ಟಿಗೆ ಅಷ್ಟು ಆಪ್ಯಾಯತೆಯಿಂದ ಇದ್ದಾರಾ? ಎಲ್ಲಾದರೂ ಅವ್ರು ತಪ್ಪಿ ಹೋಗುವಂಥ ಸುಳುವು ನಿನಗೆ ಸಿಕ್ಕಿದೆಯಾ? ಅಪ್ಪ ನಾನು ಎಲ್ಲೋ ಕಳೆದೋಗ್ತಾ ಇದ್ದೀನಿ, ಎಲ್ಲೋ ಐ ಆಮ್ ಗೆಟಿಂಗ್ ಲಾಸ್ಟ್ ಅಂತ ನಿನ್ನ ಮಕ್ಕಳ ಹತ್ರ ಓಪನ್ನಾಗಿ ಹೇಳ್ತಾ ಇದ್ದಾರಾ? ಎಲ್ಲೋ ನನಗೆ ಯಾಕೋ ಈ ಥರ ಒಂದು ಭ್ರಮೆನಲ್ಲಿ ಇದ್ದೀನಿ ನಾನು, ಇದು ಹಿಂಗಂದರೆ ಏನು ಮಮ್ಮಿ ಅಂತ ಕೇಳಿಸಿಕೊಳ್ಳುವಂಥ ಕುಟುಂಬ ಪರಿಸ್ಥಿತಿ ನಮ್ಮಲ್ಲಿ ಇದೆಯಾ? ಇವತ್ತು ಪ್ರಪಂಚ ನಮ್ಮನ್ನು ನೋಡ್ತಾ ಇದೆ. ಇದು ವಿಶ್ವಾಸಿ ಕುಟುಂಬ ಅಂತಾರೆ ಇವರು, ಚರ್ಚ್ಗೆ ಹೋಗುವ ಕುಟುಂಬ ಅಂತಾರೆ. ನಮ್ಮ ಓಣೆಗೆ ಇದ್ದಾರೆ, ನಾವು ಮಾಡೋದು ಮಾಡ್ತಾಯಿಲ್ಲ, ಬೇರೆದು ಮಾಡ್ತಾ ಇದ್ದಾರೆ ಅಂತ ನಿಮ್ಮನ್ನು ನೋಡ್ತಾ ಇದ್ದಾರೆ. ಸುಮ್ಮನೆ ನೋಡ್ದಂಗೆ ಇರ್ತಾರಾಗಲಿ. ಬೈನಾಕ್ಲರ್ಸು, ಮೈಕ್ರೋಸ್ಕೋಪ್ಸು, ಟೆಲಿಸ್ಕೋಪ್ಸು ನಿಮ್ಮ ಮೇಲೆ ಫಿಕ್ಸ್ ಆಗ್ಯಾವು. ನಿಮಗೆ ಗೊತ್ತಿಲ್ಲ. ನಮ್ಮ ಜೊತೆಗಿದ್ದವರು, ನಮ್ಮ ಜೊತೆಗೆಲ್ಲ ಮಾಡಿದವರು ಈಗ ಏನೋ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ? ಎದುರಿಗಿದ್ದ ಸುಮ್ಮನೆ ಅಂತ ಹೋಗ್ತಿರ್ತಾರೆ, ನಮಸ್ಕಾರ ಮಾವ ಅಂತಾರೆ ಅಷ್ಟೇ. ಆದರೆ ನಿನ್ನ ಕುಟುಂಬವನ್ನು ಅವಲೋಕನೆ ಮಾಡ್ತಾ ಇದ್ದಾರೆ. ಆದಾಮ ಹವ್ವಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬಂತು. ಶಾಶ್ವತವಾಗಿ ಎರಡನೇ ಆದಾಮನು ಬಂದು ಅದನ್ನು ಪುನರ್ಸ್ಥಾಪಿಸುವವರೆಗೆ ಸಾವಿರಾರು ವರ್ಷಗಳು ಬೇಕಾಯಿತು. ಮತ್ತು ನಿನ್ನ ಕುಟುಂಬ ಯಾವ ಪರಿಸ್ಥಿತಿಯಲ್ಲಿದೆ ಅಮ್ಮ? ನಿನ್ನ ಮೇಲೆ ಬಹಳ ಜವಾಬ್ದಾರಿ ಇದೆ. ನಿನ್ನ ಮಗಳು, ನಿನ್ನ ಮಗನು, ಹೆಚ್ಚಾಗಿ ಮಗಳು ಅಪ್ಪನ ಹತ್ರ, ಮಗನ ಅಮ್ಮನ ಹತ್ರ ಇರುವಂಥ ಒಂದು ವಾಡಿಕೆ, ಅದು ಲೋಕ ಹೇಳೋದು. ನಾನು ಹೇಳ್ತೇನೆ ಅದರಲ್ಲಿ ಲಿಂಗ ಭೇದ ಇಲ್ಲ. ಅಮ್ಮನಿಗೆ ಮಗ ಒಂದೇ, ಮಗಳು ಒಂದೇ, ಅಪ್ಪನಿಗೆ ಮಗ ಒಂದೇ, ಮಗಳೇ ಒಂದೇ. ಲೋಕ ಆ ರೀತಿ ಅನ್ನುತ್ತೆ ಅಷ್ಟೇ. ಆವತ್ತು ಹವ್ವಳು ಮಾಡಿದಂಥ ತಪ್ಪಿನಿಂದ ಶಾಶ್ವತವಾದಂಥ ಶಾಪ ಆ ಕುಟುಂಬದಲ್ಲಿ ಬಂತು. ನೀನು ಏನಾದರೂ ತಪ್ಪಿ ಹೋದರೆ, ಅಯ್ಯ ನೀನು ಏನಾದರೂ ತಪ್ಪಿ ಹೋದ್ರೆ ಏನಂತ ನನ್ನ ಮೇಲೆ ಬಂದ್ಬಿಟ್ಟ, ಹವ್ವಳನ್ನ ಬಿಟ್ಟು ಅಂತ ನೀನು ಅನ್ಕೊಂತ ಇದೆಯಾ? ಬರ್ತೀನಿ. ಹವ್ವಳು ಬಂದ್ಲು, ಅಯ್ಯ ಹಣ್ಣು ಬಿಸಕ್ ಕೆಳಗೆ ಮುಟ್ಟಬೇಡ ಅಂತ ಹೇಳಿ ಸ್ವಾಮಿ, ಕೆಳಗೆ ಬಿಸಾಕ್ ಅಂತ ಗದರಿಸಲಿಲ್ಲ. ಏನು ಅವ್ವ, ವಾಟ್ ಮೇಡಮ್, ಏನೋ ಕೈ ಹಿಡಿದು ಬರುವಂತಿದೆ, ಏನಿದೆ ನಿಮ್ಮ ಕೈಯಲ್ಲಿ? ಪ್ರಿಯಾ, ಈ ಹಣ್ಣನ್ನು ನಿನಗಾಗಿ ತಂದಿರುವೆ, ನೋಡಲು ರುಚಿಕರವಾಗಿದೆ, ರಮ್ಯವಾಗಿದೆ, ತಿಂದರೆ ನಮ್ಮನ್ನು ಫ್ಲ್ಯಾಟ್ ಆದ. ಯಾವತ್ತು ನನ್ನ ಹೆಂಡತಿ ಬಾಯಿಂದ ನಿಂತ ಫೀಲಿಂಗ್ ಬಂದಿಲ್ವೇ? ಇವತ್ತೇನು ವೆಡ್ಡಿಂಗ್ ಆ್ಯನಿವರ್ಸರಿನಾ? ಇಲ್ಲಲ್ಲ. ಬರ್ತ್ಡೇನಾ? ಇಲ್ಲಲ್ಲ. ಯಾಕೋ ನನ್ನ ಮಗಳು ಹೆಂಡತಿ ಫೀಲಿಂಗ್ ತಗೊಂಡ ಕಟ್ರಕ್ಕಂತ ಕಡ್ದುಬಿಟ್ಟ. ಕಡ್ದೆ ಅನುಭವಿಸಿ. ಇವಾಗ ಅವತ್ತೇ ಆದಾಮ ಕೆಳಗೆ ಬಿಸಾಕ್ ಕೆಳಗಡೆ, ಮುಟ್ಟಬೇಡ ಅಂತೇಳಿ ಸ್ವಾಮಿ, ನೋಡಬೇಡ ಅಂತೇಳಿ ಥತ್ ಅಂತ ಗದರಿಸಿದ್ರೆ ಅವ್ನು ಸೇಫ್ ಆಗ್ತಿದ್ದೆ. ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಮೇಲೆ ಹೋದಕ್ಕೆ ಕೇಳ್ರಿ. ಅವಳು ಕೊಟ್ಲು, ದದ್ದಮ್ಮ ತಿಂತು. ಹಲೋ, ನಿನ್ನ ಹೆಂಡತಿ ಹೇಳುವಂಥ ಎಲ್ಲ ವಿಷಯಗಳನ್ನು ವಾಕ್ಯದ ಬೆಳಕಿನಲ್ಲಿ ಪರೀಕ್ಷೆ ಮಾಡು. ನನ್ನ ಹೆಂಡತಿ ಭಾಳ ಬುದ್ಧಿವಂತಲ್ಲ ರೀ ಅಪ್ಪ. ಅಯ್ಯೋ, ಎಲ್ಲೆಲ್ಲಿ ಚೀಟಿ ಕಟ್ತಾಳ, ಎಲ್ಲೆಲ್ಲಿ ಯಾಲಾಮ್ ಆಗ್ತಾಳ, ಎಲ್ಲೆಲ್ಲಿ ಏನು ಯಾವ ಅಂಗಡಿ ಚೀಪ್ ಅಂತ ನನಗೆ ಗೊತ್ತಿಲ್ಲ ರೀ. ನನ್ನ ಹೆಂಡತಿ ಬಹಳ ಒಳ್ಳೆ ದೇವ್ರು ನಮಗೆ ಇಷ್ಟ, ಅಲ್ಲೇ ಹೂಯ್ಯ. ಆದರೆ ವಾಕ್ಯದ ಬೆಳಕಲ್ಲಿ ನೋಡಷ್ಟೇ.
ನಾನೇನು ಬ್ಯಾಡಮ್ಮಂಗಿಲ್ಲ. ವಾಕ್ಯದ ಬೆಳಕಲ್ಲಿ ನೋಡು ಆಯ್ತಾ ಐತೆ, ಇಲ್ಲ ಅಂದರೆ ಇಲ್ಲ. ಅವ್ವ ಯಾಕಿಂತ ಕೆಲಸ ಮಾಡಿದಿ, ನನ್ನ ಹತ್ರ ಬರಬೇಡ, ಅಲ್ಲೇ ಬಿಸಾಕು, ನನ್ನ ಹತ್ರ ಕೂಡ ಬರಬೇಡ ನೀನು, ಸ್ವಾಮಿ ಅದನ್ನು ಮುಟ್ಟಬೇಡ ನೋಡಬೇಡ ಅಂತ ಹೇಳ. ಯಾಕೆ ತಿಂದೆ ಅದನ್ನು? ಗದರಿಸಿದ್ದಿದ್ದೆ ಆಗಿ, ಯಾಕಂದ್ರೆ ಒಡೆಯನಾಗಿದ್ದ. ತಪ್ಪು ಯಾರ್ದಯ್ಯ? ಹಲ್ಲೆಲೂಯಾ. ವಾಕ್ಯದ ಬೆಳಕಿನಲ್ಲಿ ನನ್ನ ಕುಟುಂಬದ ಆಗು ಹೋಗುಗಳನ್ನು, ನನ್ನ ಕುಟುಂಬದ ಚಲನವಲನಗಳನ್ನು, ಸ್ಥಿತಿಗತಿಗಳನ್ನು ನಾನು ಯಾವಾಗಲೂ ಅವಲೋಕನೆ ಮಾಡಬೇಕು ಅಂದರೆ ನಾನು ಪ್ರಾರ್ಥನೆಯಲ್ಲಿ ಅಷ್ಟು ಕ್ಲೋಸಾಗಿ ದೇವರೊಟ್ಟಿಗೆ ಸಂಬಂಧ ಇರಬೇಕು. ಅದಕ್ಕೆ ನಾನು ಕೇಳ್ತೀನಿ, ಬೆಳಿಗ್ಗೆ ಎದ್ದ ತಕ್ಷಣ ವಾಕ್ಯ ಓದಿರಾ? ಬೆಳಿಗ್ಗೆ ಎದ್ದ ತಕ್ಷಣ ಪ್ರಾರ್ಥನೆ ಮಾಡಿದ್ದೀರಾ? ಏನೋ ಭಕ್ತಿ ಇವೆಲ್ಲವನ್ನು ಕಾಪಾಡ್ಕೊಂಡು ಹೋಗುತ್ತೆ. ದಾರಿಗೆ ದೀಪ, ಮಾರ್ಗಕ್ಕೆ ಬೆಳಕು. ಇದು ಆದಾಮ ಹವ್ವಳನ್ನು ಪ್ರಶ್ನೆ ಮಾಡಲಿಲ್ಲ. ಯೆಹೋವ ದೇವ್ರು ಅಮ್ಮ ಒಂದು ನಿಮಿಷ ಕೈ ಹಿಡ್ಕೊಂಡಿದ್ದಾಳೆ ಹಂಗೇರೆ ಸ್ಟ್ಯಾಚ್ಯೂ ಅಂತ ಹೇಳಿ ಯೆಹೋವ ದೇವ್ರ ಹತ್ರ ಓಡೋಗಿ, ಅಯ್ಯ ನಾನೇನು ನೀನು ಕೊಟ್ಟಿಯಲ್ಲ ನನ್ನ ಹೆಂಡ್ತಿ, ಏನೋ ಹಿಡ್ಕೊಂಬಂದಳ, ಕಚ್ಚಿಬಿಟ್ಟಳ, ನಾನೇನು ಮಾಡಂತಿ ಅಂತ ಕೇಳ್ಬೋದಾಗಿತ್ತಲ್ಲ. ದಿನ ದೇವ್ರ ಹತ್ರ ಮಾತಾಡೋ ಅಭ್ಯಾಸ ಐತಲ್ಲ. ಇವತ್ತು ಎಲ್ಲೋಯ್ತು ಬುದ್ಧಿ? ಒತ್ತಿಟ್ಟೆ ಶೆಟ್ಟಿ ಅಂಗಡಿಯಾಗ. ಇಮೋಷನ್ ಶುಡ್ ನಾಟ್ ಲೀಡ್ ಟು ಕಮೋಷನ್. ನಿನ್ನ ಭಾವೋದ್ರೇಕಗಳು ನಿನ್ನನ್ನು ಏನು ಹೇಳ್ತೀರ ಗಂಭೀರ ಪರಿಸ್ಥಿತಿಗೆ ನುಗ್ಗಿಸ್ಬಾರ್ದು. ಅವೆಲ್ಲವನ್ನು ಬ್ಯಾಲೆನ್ಸ್ ಮಾಡುವಂಥ ಕೆಪಾಸಿಟಿ ಸ್ವಾಮಿ ನಮಗೆ ಕೊಟ್ಟಿದ್ದಾನೆ. ಯಾವುದನ್ನು ದುಃಖ ಕಡೆ ಒಂದು ಹೆಂಡತಿ ಲಬ್ಬ 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 ಹೊಡ್ಕೊಂಡು ಹಾಡಾಡ್ಕೊಂಡು ಹೇಳ್ತಿರ್ತಾಳೆ, ನಾವು ಸುಮ್ಮನೆ ಅಂತಿರ್ತೀವಿ ಅಷ್ಟೇ. ಅಷ್ಟು ಕಂಟ್ರೋಲ್ ಕೆಪಾಸಿಟಿ ದೇವ್ರು ಕೊಟ್ಟಾನೆ. ಮೊನ್ನೆ ಯಾವುದೊಂದು ಸಮಾಧಿಗೆ ಹೋಗಿದ್ದೆ, ಅಲ್ಲಿ ಹೆಣ್ಮಗಳು ಲಬೋ ದಿಬೋ ಅಂತ ಹಾಡಾಡಿ ಹೇಳ್ತಿದ್ಲು, ಗಂಡ ಅಂತಿದ್ದ. ಏನು ಹಿಂಗೆ ನೋಡ್ತಾ ನಾನು ಹಿಂಗೆ ನೋಡ್ತಾ ಅವರಿಬ್ಬರು ಬಂದೆ ನಾನು ಅಂದ್ಕೊಂಡಿದ್ದೆ ಅಂತ. ಅವನ ಎಮೋಷನ್ ಅಷ್ಟೇ. ದೇವರ ಕೆಪಾಸಿಟಿ ಕೊಟ್ಟಿದ್ದಾನೆ. ಇವತ್ತು ನಿನ್ನ ಕುಟುಂಬದಲ್ಲಿ ಏನಾದರೂ ಆಗ್ತಾಯಿದೆ ಅಂದರೆ ಹವ್ವಳನ್ನು ಆದಾಮ್ ನಡೆಸಿಕೊಳ್ಳುವಂಥ ರೀತಿಯಲ್ಲಿ ನೀನು ನಡೆಸ್ಕೊಂಡಿದ್ದಾಗಿದ್ದರೆ ನೀನು ಜವಾಬ್ದಾರಿ. ಹಾಳಾಗೋಗ್ಲಿ, ತಿಂದುಬಿಟ್ಟ, ಏನೋ ಇಮೋಷನ್ನು ಫೀಲಿಂಗ್ ಬಂತು, ತಿಂದುಬಿಟ್ಟ. ಆಮೇಲೆ ಅವರಿಬ್ಬರು ಬತ್ತಲೆಯಾಗಿ ಅಂತ ಗೊತ್ತಾಯ್ತಲ್ಲ, ಅವರ ಕಣ್ಣುಗಳು, ಶಾರೀರಿಕ ಕಣ್ಣುಗಳು ತೆರೆಯಲ್ಪಟ್ಟು, ಅಯ್ಯೋ ಏನು ನಮ್ಮ ದೇಹ ಹಿಂಗಿದೆಯಲ್ಲ ಅಂತ ಗಾಬರಿ ಆಯ್ತಲ್ಲ. ಗಾಬರಿ ಆದಮೇಲೆ ಯೆಹೋವ ದೇವ್ರ ಹತ್ರ ಹೋಗ್ಬೇಕಾ ಬೇಡ? ಹಲೋ, ಅರ್ಥ ಆಗ್ತಾಯಿದೆ ಹೇಳೋದು ನಿಮಗೆ? ನೀವು ಹೆಂಗಿದ್ರೆ ಗೊತ್ತಾ, ಇಲ್ಲ ಫ್ಲ್ಯಾಶ್ ಬ್ಯಾಕ್ ಹೋಗಿರಿ. ಓಹೋ ಹೌದಲ್ಲ ನಾನು ಹಿಂಗೆ ಮಾಡಿನಲ್ಲ, ಅದು ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ರಿ, ಇವಾಗ ಬೇಡ. ಕೆಲವೊಬ್ರು ಹಿಂಗ ಬೇಡ, ಆಮೇಲೆ ಮಾಡ್ರಿ ಮನೆಗೆ ಹೋದ್ಮೇಲೆ. ಇಬ್ಬರು ತಿಂದ್ರಿ, ಇಬ್ಬರು ನೇಕೆಡ್ ಅಂತ ಗೊತ್ತಾಯಿತು. ಯೆಹೋವ ದೇವ್ರು ಇಲ್ವಾ ಅಲ್ಲಿ? ಹೋಗಿ ಅಯ್ಯ ತಪ್ಪಾಯಿತು, ಏನು ಹಿಂಗೆ ಆಯ್ತು. ఉండుమే ఏం అయిపోయింది చూస్తాం సాయంత్రం వరకు ఏమో రిపేర్ అవుతుందేమో. నీవు ఏం చెప్పొద్దు, నేనేం చెప్పలేదు. చెప్పు ಯಾರಿಗೆ ಹೇಳ್ಬೇಡ್ರಿ. ಸಾಯಂಕಾಲವರೆಗೆ ಪೋಸ್ಟ್ಪೋನ್. ಇಬ್ಬರು ಮಿಯಾ ಬೀಬಿ ಚುಪ್. ನೀನು ಕೊಟ್ಟಿದ್ದು ಫಸ್ಟು, ನೀನು ಯಾಕೆ ತಿಂದು, ನೀನು ಯಾಕೆ ತಿಂದು, ನಾನು ಅನ್ಕೊಂತ ಕೂತಾವೆ ಎರಡು. ಯೆಹೋವ ದೇವ್ರು ಬಂದ. ಇದನ್ನು ಅಪಾಯಿಂಟೆಡ್ ಟೈಮ್. ದೇವರು ಬಂದ. ಆದಾಮ ಎಲ್ಲಿದ್ದಿ? ಯೆಹೋವ ದೇವ್ರಿಗೆ ಗೊತ್ತಿರಲಿಲ್ಲ. ಹಲೋ, ಯೆಹೋವ ದೇವ್ರಿಗೆ ಗೊತ್ತಿಲ್ಲ. ಸೈತಾನ್ ಬಂದಿದ್ದು ಗೊತ್ತು, ಅವರಿಬ್ಬರ ಮಧ್ಯೆ ಮಾತಿನ ಚಕಮಕಿ ನಡೆದಿದ್ದು ಗೊತ್ತು, ಅದರಲ್ಲಿ ಹವ್ವಳು ಸೋತೋಗಿದ್ದು ಗೊತ್ತು, ಹವ್ವಳು ಅದನ್ನು ನೋಡಿದ್ದು ಗೊತ್ತು, ತೊಗೊಂಡಿದ್ದು ಗೊತ್ತು, ತಿಂದಿದ್ದು ಗೊತ್ತು, ತಗೊಂಬಂದು ಅಯ್ಯನಿಗೆ ಬಾಯ ತುರುಕಿದ್ದು ಗೊತ್ತು. ನೋಡ್ತಾ ಇದ್ದ ದೇವರು, ನನ್ನ ಸೃಷ್ಟಿ ತಿರುಗಿ ನನ್ನ ಹತ್ರ ಬರ್ತದೇನೋ. ಅಮ್ಮ ನೀನು ತಪ್ಪು ಮಾಡಿಯಾ? ಅಯ್ಯ ನೀನು ತಪ್ಪು ಮಾಡಿಯಾ? ದೇವ್ರು ಇನ್ನೂ ಸೈಲೆಂಟ್ ಆಗಿದ್ದಾನೆ ಅಂದರೆ ದೇವ್ರು ನಿನಗೋಸ್ಕರ ಕಾಯ್ತಾ ಇದ್ದಾನೆ. ಮೋಸ ಮಾಡಿಯಾ? ನೀನು ಮೋಸ ಮಾಡಿಯಾ? ಯಾರಿಗೆ ಹೇಳ್ಬೇಡಿ, ಇಲ್ಲಿ ಬಿಡೋಣ, ಇಲ್ಲರಿ ಯಾರಿಗೆ ಹೇಳಂಗಿಲ್ಲ. ಇದ್ಲೆ ಅವ್ರ ಚಪ್ಪಲಿದ್ಲೆ. ದೇವ್ರ ಹತ್ರ ಬಂದೀಯಾ? ಮೊಣಕಲ್ಲು ಹಾಕಿರ, ಸ್ವಾಮಿ ಏನೋ ಅಚಾತುರ್ಯ ಆಯಿತು, ಏನೋ ಪ್ರಲೋಭಕ್ಕೆ ಒಳಗಾಗ್ಬಿಟ್ವಿ, ಏನೋ ಕೆಟ್ಟಗಳಿಗೆ ಇಬ್ಬರು ಪಾಪ ಮಾಡಿಬಿಟ್ವಿ ಸ್ವಾಮಿ, ತಂದೆ ತಾಯಿಗಳಾಗಿ ನಿನ್ನ ಹತ್ರ ಬಂದೀವಿ ಸ್ವಾಮಿ, ದಯಮಾಡಿ ಕ್ಷಮಿಸಯ್ಯ, ಮುಂದೆ ಏನು ಮಾಡಬೇಕು ತಿಳಿಸಿ ನಾನು ನೋಡಿಯಾ. ಸ್ವಾಮಿ ಇನ್ನೂ ಕಾಯ್ತಾ ಇದ್ದಾನೆ. ಅಯ್ಯ ಅಮ್ಮ, ಸ್ವಾಮಿ ಇನ್ನೂ ಕಾಯ್ತಾ ಇದ್ದಾನೆ. ನನ್ನ ಮಗಳು ನನ್ನ ಹತ್ರ ಬರ್ತಾಳೆ, ನನ್ನ ಮಗ ನನ್ನ ಹತ್ರ ಬರ್ತಾನೆ. ತಾವು ಮಾಡಿ ತಪ್ಪು ಒಪ್ಕೊತಾರೆ. ನಾನು ಹೇಳಿದ್ದನ್ನು ಮಾಡಿಲ್ಲ, ಹೇಳಲಾರ್ದನ್ನು ಮಾಡಿವಿ ಅಂತ ಒಪ್ಕೊತಾರೆ. ಎಲ್ಲ ಈ ಕಷ್ಟಪಡುವವರೇ, ಅವರೇ ಹೊತ್ತವರೇ
ಅಂತ ನಾನು ಹೇಳಿ ಬೈಬಲಾಗ. ಆವಾಗಲೇ ಅವ್ರು ಇನ್ನೂ ಆ ರಹಸ್ಯ ತಲೆ ಮೇಲೆ ಹೊತ್ಕೊಂಡೇ ಕಷ್ಟಪಡ್ತಾ ಇದ್ದಾರೆ. ಚರ್ಚಿಗೆ ಹೆಂಗೆ ಬರ್ತದೆ ಹಿಂಗೆ, ಅಲ್ಲೆಲ್ಲೂಯ ಸ್ತುತಿ ಮಹಿಮ, ಅಲ್ಲೆಲ್ಲೂಯ ಸ್ತುತಿ ಮಹಿಮ, ಮಂಚಿವಾಡು ನಾದೇ ಏಮಲೆಪ್ಪ ಮಂಚಿವಾಡು ನಾ ದೇವುಡು ಹಂಗೆ ಆಡ್ತೀವಿ. ಯಾಕೆ? ಇಲ್ಲಿ ಪಾಪ ಇವರು ತಬಲಾ ಭಾಷೆ, ಢಮಕೆ ಭಾಷೆ, ಅದು ಭಾಷೆ, ಪಾಡಂಡೇ ಡೇ 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 ಅಂದರೆ ತಲೆ ಮೇಲೆ ಭಾರ ಐತೆ. ಮಾಡಿದ ಪಾಪ ತಲೆ ಮೇಲೆ ಕುಂತು ಡ್ಯಾನ್ಸ್ ಮಾಡ್ತೈತೆ. ದೇವರಲ್ಲಿ ಸಂತೋಷ ಪಡಿರಿ, ಯಾವಾಗಲೂ ಸಂತೋಷ ಪಡಿರಿ, ಯಾವಾಗಲೂ ಕರ್ತನಲ್ಲಿ ಯಾವಾಗ ಮುಗಿತಿಲ್ಲ ಸಂತೋಷ. ಇಂకొక ಪಾಠ ಪಾಡ್తున్నారు ప్రకాష్ బ్రదర్. ఎంతసేపు అయింది? కర్తನಲ್ಲಿ ಸಂತೋಷಿಸಿರಿ. ಇಂಕನೇ ಟೈಮ್ అయిపోయింది. ಯಾಕೆ? ತಲೆ ಮೇಲೆ ಭಾರ, ರಹಸ್ಯ ಪಾಪಗಳ ಭಾರ, ಗುಪ್ತ ಸಮಸ್ಯೆಗಳ ಭಾರ, ಮಾಡಿದ ಪಾಪಗಳ ಭಾರ ನಿನ್ನನ್ನು ದೇವರೊಟ್ಟಿಗೆ ಕನೆಕ್ಟ್ ಮಾಡೋದಿಲ್ಲ. ಆದಷ್ಟು ದೂರ ಹೋಗಿದೆಯಾ, ನಿನ್ನ ಕುಟುಂಬ ಎಲ್ಲೋ ನಾಶನಕ್ಕೆ ಹೋಗ್ತಾ ಇದೆ. ನೋಡೋಕೆ ನಾವು ವಿಶ್ವಾಸಿಗಳೇ, ಬ್ಯಾಪ್ಟಿಸಮ್ ತೊಗೊಂಡಿವಿ, ದಶಮಾಂಶ ಕೊಡ್ತೀವಿ, ಕಿಂಗ್ ಆಫ್ ಕಿಂಗ್ಸ್ ಚರ್ಚಲ್ಲಿ ಬರ್ತಾ ಇದ್ದೀವಿ, ನಮ್ಮ ಚರ್ಚ್ ಒಳ್ಳೆ ಮೀಟಿಂಗ್ಸ್ ಮಾಡ್ತಾ ಇದೆ, ಎಂತೆಂಥ ದೊಡ್ಡ ಸೇವಕರನ್ನ ಇವತ್ತು ಬಳ್ಳಾರಿಗೆ ಪರಿಚಯ ಮಾಡ್ತಾ ಇದೆ. ನಾವು ಕೊಡುವಂಥ ಸಭೆ ಆಗಿದ್ದೀವಿ. ನಾವು ಚಿಕ್ಕ ಸಭೆ ಇದ್ರೂ ಕೂಡ ಬಹಳ ದೊಡ್ಡ ಶ್ರೇಷ್ಠ ವಿಷಯಗಳು ಮಾಡ್ತಾ ಇದ್ವಿ. ಆಮೇನ್. ಆದರೆ ನಿನ್ನ ವೈಯಕ್ತಿಕ ಕುಟುಂಬ ಯಾವ ರೀತಿಯಲ್ಲಿದೆ? ದೇವರು ತನ್ನ ಅಪಾಯಿಂಟೆಡ್ ಟೈಮ್ವರೆಗೂ ಕಾಯ್ತಾನೆ ಇದ್ದ. ಆದಾಮನಾದರೂ ಬರ್ತಾನೆ, ಅಥವಾ ಹವ್ವಳಾದರೂ ಬರ್ತಾಳೆ, ಅಥವಾ ಇಬ್ಬರಾದರೂ ಬರ್ತಾರೆ, ಒಪ್ಕೊಳ್ತಾರೆ ಅಂತ. ಹೋಗಲಿಲ್ಲ. ಒಬ್ಬನು ತನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟರೆ ಅವನು ದೇವರ ಕೃಪೆಗೆ ಪಾತ್ರನಾಗುವಂಥ ವಾಕ್ಯದಲ್ಲಿ ಬರೆದಿದೆ. ಅವನು ಹೇಳದೆ ಹೋದರೆ ಸ್ವಾಮಿಯವರ ಕುತ್ತಿಗೆಯನ್ನು ತಿರುಗಿಸ್ಬಿಡ್ತಾನಂತೆ. ಗೋಣು ಮುರಿದು ಬಿಡ್ತಾನೆ ಅಂದರೆ ಅವ್ರು ಅಷ್ಟೇ ಕತೆ ಅಂತ ಲೆಕ್ಕ. ಆ ಸಮಯ ಬರ್ತದೆ, ಆತನ ಮಧ್ಯಾಕಾಶದಲ್ಲಿ ನ್ಯಾಯಾಧಿಪತಿಯಾಗಿ ಬರ್ತಾನೆ. ಅವಾಗ ಯಾರೂ ಏನು ಮಾಡೋಕ್ಕಾಗಲ್ಲ. ಇನ್ನೂ ಸಮಯ ಇದೆ, ಇದೇ ಅನುಕೂಲ ಸಮಯ, ಇದು ರಕ್ಷಣಾ ದಿನ. ನೀನು ಮಾಡಿದಂಥ ತಪ್ಪು ಒಂದು ಕುಟುಂಬವಾಗಿ ಸ್ವಾಮಿ ಹತ್ರ ಬೇಡ್ಕೊಳ್ರಿ. ಸಾಯಂಕಾಲ ಸಮಯ ಬಂತು, ಯೆಹೋವ ದೇವರು ಬಂದ, ಆದಾಮ ಎಲ್ಲಿ? ದಿನ ಸ್ವಾಮಿಯನ್ನು ಕರೆದಂಥ ಬೈಬಲ್ ಬರ್ತದ, ಅವತ್ತು ಮಾತ್ರ ಕರೀತದೆ ಸ್ವಾಮಿ. ಓದ್ರಿ ಬೇಕಾದ್ರೆ ಆದಿಕಾಂಡ ಪುಸ್ತಕವನ್ನು. ದಿನ ಬಂದು ಆದಾಮ ಎಸ್ ಸರ್, ಅವಳೆ ಎಸ್ ಸರ್, ಅಟೆಂಡೆನ್ಸ್ ಹಾಕಿಲ್ಲ. ಕರೆಕ್ಟ್ ದೇವ್ರ ಟೈಮಿಗೆ ದೇವ್ರು ಬರ್ತಿದ್ರು ಇಬ್ಬರು ಮೂವರು. ಅದೆಂಥ ಸಮಯ ಕಳ್ತಿದ್ರು. ಸರ್ವಶಕ್ತನಾದಂಥ, ಅತಿ ಗಂಭೀರನಾದಂಥ, ಅತಿ ಉಗ್ರನಾದಂಥ ಯೆಹೋವ ದೇವರೊಟ್ಟಿಗೆ ಅವರ ಪ್ರತಿ ದಿವಸದ ಸಂಪರ್ಕ ಅದು ವರ್ಣಿಸೋಕ್ಕೆ ಸಾಧ್ಯ ಇಲ್ಲ. ಅದು ಭಾಳ ಮಹಿಮಾಪೂರ್ವಕವಾದದ್ದು, ಮಹಿಮಾಪೂರಿತವಾದದ್ದು. ಇವತ್ತು ದೇವ್ರ ಕರೀತಾನೆ, ಆದಾಮ ವೇರ್ ಆರ್ ಯು? ಅವ್ವ ಎಲ್ಲಿದೆ ಅಂತ ಕೇಳಿಲ್ಲ ಸ್ವಾಮಿ. ಕೇಳಿನ ಬೈಬಲಾಗ? ಆದಾಮ, ನಾನು ಇನ್ನು ಸೃಷ್ಟಿ ಮಾಡಿದ್ದು ನಿನ್ನ ಕುಟುಂಬದ ಸಮಸ್ಯೆಗೆ, ನಿನ್ನ ಕುಟುಂಬದ ಹೊಣೆ ಹೊತ್ತಬೇಕಾಗಿದ್ದು ನೀನು. ಅವಳಿಂದೆ ಹಂಗಾಯಿತು, ನನ್ನ ಮಾತು ಕೇಳಲಿಲ್ಲ, ಇವತ್ತು ನೋಡಿ ನನ್ನ ಮಗ ಹಿಂಗಾದ, ನನ್ನ ಮಗಳು ಹಿಂಗಾದ್ಲು ಅಂತ ನೀನು ಜಡ್ ಕಾರ್ಡ್ನಾಗ ಸಾಂಗ್ ಹಾಡಿದ್ರೆ ಏನೂ ಲಾಭ ಇಲ್ಲ ತಮ್ಮ. ಅಣ್ಣ, ಏನೂ ಲಾಭ ಇಲ್ಲ. ಕುಟುಂಬದ ಜವಾಬ್ದಾರಿ, ಕುಟುಂಬದ ಶಿರಸ್ಸು ನೀನು. ಸಭೆಗೆ ಕ್ರಿಸ್ತನು ತಲೆಯಾಗಿರುವಂತೆ ಕುಟುಂಬಕ್ಕೆ ಸ್ವಾಮಿ ನಿನ್ನನ್ನು ಶಿರಸ್ಸಾಗಿಟ್ಟಿದ್ದಾನೆ. ನಿನ್ನ ಜವಾಬ್ದಾರಿ ಭಾಳ ದೊಡ್ಡದು. ಆ ತಲೆಯನ್ನು ಕಾಪಾಡಿಕೊಳ್ಳುವಂಥ ಜವಾಬ್ದಾರಿ ನಿನ್ನ ಮೇಲೆ ಇದೆ. ಮಳೆ ಬಂದಾಗ ಛತ್ರಿ ಹಿಡಿಬೇಕು, ಉಷ್ಣವಾದಾಗ ಎಣ್ಣೆ ಹಚ್ಚಬೇಕು, ಆಮೇಲೆ ಟೈಮಿಗೆ ತಲೆ ತೊಳಿಬೇಕು, ಆಮೇಲೆ ರೀಕಂಡೀಷನಿಂಗ್ ಶಾಂಪೂ ಹಾಕಬೇಕು, ಆಮೇಲೆ ವಯಸ್ಸು ಕಾರಣದಂಗೆ ಪೇಂಟ್ ಹಾಕಬೇಕು. ಕಾಪಾಡಿಕೊಳ್ಳೋದು ನಿನ್ನ ಮೇಲೆ ಐತೆ, ಅದು ತಲೆ. ಹಲ್ಲೆಲೂಯಾ. ಸ್ವಾಮಿ ಅವತ್ತು ಬಂದು ಕರೀತಾನೆ, ಆದಾಮ ಎಲ್ಲಿದ್ದಿ? ಇವತ್ತು ಸ್ವಾಮಿ ಇವತ್ತೇ ಕರೀತಿದ್ದಾನೆ, ನನ್ನ ಮಗಳೇ, ನನ್ನ ಮಗನೇ ಎಲ್ಲಿದ್ದೀರಿ? ಆತನು ಕೃಪಾಪೂರ್ಣನು. ಇನ್ನೂ ಕೃಪೆಯ ಸಮಯ ಇದೆ. ತಪ್ಪೊಪ್ಕೋ. ನನ್ನ ಮಗ ಹಾಳಾದ, ನಿನ್ನ ಮಗ ಹಾಳಾದ್ಲು, ಅವನಿಂದ ನನ್ನ ಮಗ ಹಾಳಾದ, ಇವಳಿಂದ ನನ್ನ ಮಗಳು ಹಾಳಾದ್ಲು, ಇವರಿಂದ ನನ್ನ ಕುಟುಂಬ ಹಾಳಾಗೋ ಬೇಕಾಗಿಲ್ಲ. ನೀನೇನು ಮಾಡಿದಿ? ಕುಟುಂಬದಲ್ಲಿ ರಕ್ತಪಾತ ಆಗೋದಕ್ಕಿಂತ ಮುಂಚೆ, ಕುಟುಂಬದಲ್ಲಿ ಅಣ್ಣ ತಮ್ಮರು ತೀವ್ಕೊಂಡು ಕೋರ್ಟ್ಗೆ ಹೋಗಿ, ಕಚೇರಿಗೆ ಹೋಗಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ, ಒಂದು ಸಲ ಯಾವುದೋ ಒಂದು ಕೇಳಿಸ್ಕೊಂಡೆ, ಸಣ್ಣ ಒಂದು ಆಸ್ತಿಗೋಸ್ಕರ ಅಣ್ಣನನ್ನು ಕತ್ತರಿಸೋಕ್ಕೋಸ್ಕರ ತಮ್ಮ ಲಾಂಗ್ ಹಿಡ್ಕೊಂಡು ಓಡಾಡಿದಂತೆ. ಅಣ್ಣ ಮಾಳಿಗೆಯಿಂದ ಮಾಳಿಗೆ ತಪ್ಪಿಸ್ಕೊಂಡು ಹೋದಂತೆ. ಪೊಲೀಸ್ ಸ್ಟೇಷನಲ್ಲಿ ಇಬ್ಬರು ಕೂತ್ಕೊಂಡಿದ್ದಂತೆ. ಪೊಲೀಸರು ಬೈದಂತೆ, ನೀವು ಅಣ್ಣ ತಮ್ಮರ
ಒಂದೇ ತಾಯಿ ತಂದೆ ಹುಟ್ಟಿದವ್ರ ನೀವು ಅಂದರೆ ಹೌದು ಸರ್ ನಮ್ಮಮ್ಮ ನಮ್ಮಪ್ಪ ಇವಪ್ಪ ಅಮ್ಮ ಒಂದೇ ನನ್ನ ಅಪ್ಪ ಅಮ್ಮ ಒಂದೇ ಥೂ ಅಂತ ಉಳಿದಂತೆ ಸರ್ಕಲ್ ಇನ್ಸ್ಪೆಕ್ಟರ್. ಅವ್ರು ಯಾರಲ್ಲ, ಕ್ರೈಸ್ತರು, ಚರ್ಚಿಗೆ ಹೋಗೋರು. ಜವಾಬ್ದಾರಿ ಯಾರ ಮೇಲೆ? ಇವತ್ತು ಹೊಡೆದಾಡ್ಕೊಂತ ಅಣ್ಣ ತಮ್ಮನ ಮೇಲೆಲ್ಲ, ಅಪ್ಪ ಅಮ್ಮನ ಮೇಲೆ. ಸ್ವಾಮಿ ಕೇಳ್ತಾನೆ, ಆದಮ್ಮ ಎಲ್ಲಿದೆ? ಸಣ್ಣ ಮಕ್ಕಳು ಸಬ್ಜಾ ಆಡ್ತಾರಲ್ಲ, ಪ್ರ್ಯಾಂಕ್, ಹೋಗಿ ಗಿಡದಿಂದ ಬಚ್ಚಿಟ್ಕೊಂಡು ಅವು ದದ್ದಮ್ಮಗಳು ಎರಡು ಹೋಗಿ ವಚ್ಚ 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 ಅಂತೇಳಿ ಸೃಷ್ಟಿಯನ್ನು ಸೃಷ್ಟಿಸಿದಂಥ ಸೃಷ್ಟಿಕರ್ತನಿಗೆ ಕಣ್ಣೀರಿಗೆ ತಪ್ಪಿಸ್ಕೊಂಡು ಹೋಗಿ ಗಿಡದಿಂದ ಹಚ್ಕೊಂಡು ಬುಡಕ್ಕೆ ಹಚ್ಕೊಂಡವು. ಇವನು ಹೋಗಿ ಸಮುದ್ರ ಹಡಗು ಕೆಳಗೆ ಬಚ್ಚಿಟ್ಕೊಂಡಂಗೆ. ಇವತ್ತು ನೀನು ಎಲ್ಲಿ ಬಚ್ಚಿಟ್ಕೊಂಡು? ಎಲ್ಲಿ ಬಚ್ಚಿಟ್ಕೊಂಡು? ನಿನ್ನ ಪಾಪಗಳನ್ನು ನೀನು ಎಷ್ಟು ದಿವಸ ಮುಚ್ಚಿಡ್ತಿ? ನಿನ್ನ ಅಕ್ರಮಗಳನ್ನು ಎಷ್ಟು ದಿವಸ ಮುಚ್ಚಿಡ್ತಿ? ವ್ಯವಹಾರದಲ್ಲಿ ಮಾಡಿದಂಥ ಮೋಸಗಳು ಎಷ್ಟು ದಿವಸ ಮುಚ್ಚಿಡ್ತಿ? ಗಂಡನಿಗೆ ಗೊತ್ತಿಲ್ಲದಂತೆ ಮಾಡಿದಂಥ ಅವ್ಯವಹಾರಗಳು ಎಷ್ಟು ದಿವಸ ಮುಚ್ಚಿಡ್ತಿ? ಸಮಯ ಇದೆ ಇನ್ನು. ಸ್ವಾಮಿ ಬಂದು ಕೇಳಿಲ್ಲ, ಆದರೆ ಶಿಲ್ಬೆ ಮೇಲೆ ಸ್ವಾಮಿ ಕೇಳ್ತಾರೆ, ನನ್ನ ಮಗಳೇ, ನನ್ನ ಮಗನೇ, ನಿನಗೋಸ್ಕರ ಎಲ್ಲ ಬರೆದು ಮಾಡಿಕೊಂಡೆ, ಬರ್ತೀಯಾ? ಇದ್ದಂತೆ ಬಂದ ಯೇಸುವೆ ಅಂತ ಹೇಳುವಂಥ ಸಾಮರ್ಥ್ಯದಿಂದ ಆಗಬೇಕು. ಅವತ್ತು ಆದಾಮ ಹವ್ವ ಗಿಡದಿಂದ ಬಚ್ಚಿಟ್ಕೊಳ್ತಿದ್ದಾರೆ. ಎಂಥ ಬಾಲಿಶ ಪ್ರವರ್ತನೆ, ಚೈಲ್ಡಿಶ್ ನೇಚರ್. ಸಣ್ಣ ಮಕ್ಕಳು ಸಬ್ಜನಾಗ 1 2 3 10 ಅಂದ್ಕೊಂಡು ಹೋಗಿ ಬಾಗಿಲು ಕೆಳಗ ನಾನು ಇಲ್ಲ ಅಂತ ಹೇಳ್ತಾವಲ್ಲ, ಆ ಥರ. ಆದಾಮ ಎಲ್ಲಿದಿ? ಅಲ್ಲಿಂದನೇ ಹೇಳ್ತಾನೆ, ಸ್ವಾಮಿ ನನಗೆ ಗಿಡದ ಕೆಳಗೆ ಬಚ್ಚಿಟ್ಕೊಂಡೀನಿ, ಗಿಡದಿಂದ ಬಚ್ಚಿಟ್ಕೊಂಡೀನಿ. ಆದಾಮ ಸರ್ವ ಸೃಷ್ಟಿಗೆ ಯಜಮಾನ, ಇವತ್ತು ಗಿಡದಿಂದ ಬಚ್ಚಿಟ್ಕೊಂಡು, ಸ್ವಾಮಿ ನಾನು ಇಲ್ಲ ಇದ್ದೀನಿ. ಯಾಕೆ ಇದೆ ಅಲ್ಲಿ? ನೀನು ನನಗೆ ಕೊಟ್ಟಿರುವಂಥ ಈ ಹೆಣ್ಣು ಮಗಳು. ಅಲ್ಲಿ ಬ್ಲೇಮ್ ಮಾಡ್ತಿದ್ದಾನೆ. ದ ವುಮನ್ ಯು ಹ್ಯಾವ್ ಗಿವನ್ ಟು ಮೀ. ನಾನು ಕೇಳಿರಲಿಲ್ಲ, ನಾನು ಬೇಕಾದ ಕೇಳಿದ್ನ, ನೀನು ಹಾಕಿ ಕೊಟ್ಟು. ನಾಕೆಂದು ಪೆಳ್ಳಿ ಕಾವಲನ್ನು ಚಪ್ಪಿಂಟ್ನೆ. ಯಪ್ಪನೇ ಎಂತೆಂಥವ್ರು ಬಂದಿದ್ರು ನಾನು ನೋಡೋಕ್ಕೆ. ನಮ್ಮಪ್ಪ ನಿನ್ನ ಎಂತೆಂಥವ್ರು ಹೆಂಗಿದ್ರು ನೋಡೋಕೆ, ಹಂಗೆ ಅಪ್ಪ ಲಕ್ಕ 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 ಅಂತಿದ್ರು. ನಮ್ಮಪ್ಪ ನಿನ್ನ ನೋಡಿ ಆಯ್ತು ಅದು ಲಾಸ್ಟ್ ಬಾಂಬ್, ಅದು ಹೆಣ್ಮಕ್ಳಿಂದ. ಇಲ್ಲ ಬಿಡು, ಹಂಗೆ ಯಾಕೆ ಮಾಡ್ತೀವಿ ಬಿಡೆ, ಇಲ್ಲ ಬಿಡಿ, ಆಯ್ತು ಕೊಡಿಸ್ಕೊಟ್ಟು ಪಡಿಸಿರ, ಬಾ ಹೋಗೋಣ ಬಾ, ಅಂಗಡಿಗೆ ಹೋಗೋಣ ಬಾ. ಹೌದು ನಿಮ್ಮದು ಬಾಂಬ್ ಅದು. ಅಮ್ಮ ನೀನು ಕೊಟ್ಟಂಥ ಹೆಣ್ಣು ನನಗೆ. ಸ್ವಾಮಿ ಅದನ್ನೆಲ್ಲ ಏನು ಕೇಳಿದ್ದ? ಹೌದಾ ನಾನು ಕೊಟ್ಟೀನಿ ಹಂಗಲ್ಲಪ್ಪ, ಏನು ಮಾತಾಡಿಲ್ಲ. ಔಟ್. ಮತ್ತೆ ಇವರು ಈ ಒಂದು ಸಲ ಅವಿಧೇಯರಾಗ್ಯಾರೆ. ನಾನು ಮುಟ್ಟಬೇಡ ಅನ್ನೋದು ಮುಟ್ಟಿದ್ದಾರೆ, ಅಷ್ಟು ಮಾತು ಅವ್ರು ತಿಂದಿದ್ದಾರೆ. ಇವತ್ತು ನಾನು ಹೊರಗಡೆ ಹಾಕಿದರೆ ಮತ್ತೆ ನನ್ನ ಕಡೆ ಹೋದ್ಮೇಲೆ ಮತ್ತೆ ಒಳಗಡೆ ಬರುವಂಥ ದುಷ್ಟ ಆಲೋಚನೆ ಬಂದು ನನ್ನಿಂದ ಸರ್ವನಾಶ ಆಗಬಾರ್ದು ಅಂತೇಳಿ ಅವ್ರು ಮತ್ತೆ ಬರ್ತಾರೆ ಅಂತೇಳಿ ಅಗ್ನಿಯ ಕತ್ತಿಗಳನ್ನು ಅಲ್ಲಿರಿಸಿದಂತೆ. ಅಂದರೆ ತನ್ನ ಕಣ್ ತಪ್ಪಿಸಿ ಬರ್ತಾನಂತ ಅಲ್ಲ. ನಾನು ಅಥವಾ ಯೆಹೋವ ದೇವರು ಹೋಗಿ ಅಲ್ಲಿ ಚಾ ಕುಡಿಯೋಕಲ್ಕೆ ಹಿಂದಿಂದ ಓಡಿ ಬರ್ತಾರೆ ಆದಾಮ ಅವ್ವ ಅಂತ, ಹಂಗಲ್ಲ ಕಥೆ. ಈಗ ನನ್ನ ನ್ಯಾಯ ತೀರ್ಪಿಗೆ ಗುರಿಯಾಗಿದ್ದಾರೆ. ಅದನ್ನು ಮೀರಿ ಮತ್ತೆ ಒಳಗಡೆ ಬಂದರೆ ಅವ್ರು ಸರ್ವನಾಶ ಆಗಿಬಿಡ್ತಾರೆ. ನಾನಿಟ್ಟಂಥ ಆಲೋಚನೆ, ನಾನಿಟ್ಟಂಥ ಯೇಸುಸ್ವಾಮಿಯ ಬರುವಿಕೆ ಅವೆಲ್ಲ ಹಾಳಾಗ್ಬಿಡ್ತತೆ. ಸೈತಾನಿಗೆ ಜಯ ಸಿಗುತ್ತದೆ, ಆಗಬಾರ್ದು ಅಂತೇಳಿ ಸ್ವಾಮಿ ಆ ಏದೇನು ತೋಟ ಸುತ್ತಲೂ ಅಗ್ನಿಯ ಕೋಟೆಯನ್ನು ಕಟ್ಟಿದ. ತನ್ನ ಕೈಲಿ ಆಗಲ್ಲ ಅಂತಲ್ಲ, ತನಗೆ ಗೊತ್ತಾಗಲ್ಲ ಅಂತಲ್ಲ. ಇವು ದದ್ದಮ್ಮಗಳು ದರಿದ್ರಗಳು ಒಳಗೆ ಪಾಪ ಮಾಡಿದ್ದಾವೆ. ಮತ್ತು ಓಡುಗಮ್ಮ ಸ್ವಾಮಿ ಕಡೆ ಹೋಗಿ ಬಾ ಅಂತ ಎಲ್ಲಿ ಬರ್ತಾವೋ ಮತ್ತು ಸರ್ವನಾಶ ಆಗ್ಬಿಡ್ತವೆ, ಮ್ಯಾಪ್ನಾಗಿಲ್ದಂಗೆ ಆಗ್ಬಿಡ್ತವೆ ಅಂಥೇಳಿ ಅಲ್ಲಿ ಸಹ ದೇವರು ಅವರನ್ನು ಹೊರಗಿರಿಸಿ ಅವರನ್ನು ಕಾಪಾಡ್ದ. ಇವತ್ತು ನೀನು ಇನ್ನೂ ಇವತ್ತಿನ್ನೂ ನೀನು ನಿನ್ನ ಮೇಲೆ ದೇವರ ಉಗ್ರತೆ ಬಂದಿಲ್ಲ, ಇನ್ನೂ ಏನು ಕೆಟ್ಟದಾಗಲಿ ನನ್ನ ಕುಟುಂಬದಲ್ಲಿ ಅಂದರೆ ದೇವರ ಆಲೋಚನೆ ಇನ್ನೂ ನಿನ್ನನ್ನು ಕಾಪಾಡ್ತಾ ಇದೆ. ನೀನು ಸರ್ವನಾಶ ಆಗೋದಕ್ಕಿಂತ ಮುಂಚೆ ಒಳಗಡೆ ಬರಬೇಕಂತ ಸ್ವಾಮಿ ಇನ್ನೂ ಮೌನವಾಗಿ ನಿನ್ನನ್ನು ಕಾಯ್ತಾ ಇದ್ದಾನೆ, ನಿನಗೋಸ್ಕರ ಕಾಯ್ತಾ ಇದ್ದಾನೆ. ನಿನ್ನ ಜವಾಬ್ದಾರಿ ಏನಾಗಿದೆ ಇವತ್ತು ಕುಟುಂಬದಲ್ಲಿ? ಆದಂಥ ಪ್ರತಿಯೊಂದು ಘಟನೆಗೂ ನೀನೇ ಜವಾಬ್ದಾರಿ ತಗೋಬೇಕು. ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಕುಟುಂಬದಲ್ಲಿ ಆದಂಥ ಎಲ್ಲ ಘಟನೆಗಳಿಗೆ ಸಂಪೂರ್ಣ ಜವಾಬ್ದಾರಿ ನೀನೇ ತಗೋಬೇಕು. ಕುಟುಂಬದಲ್ಲಾದಂಥ ಎಲ್ಲ ಅವಘಡಗಳಿಗೆ, ಎಲ್ಲ ಘಟನೆಗಳಿಗೆ ಸಂಪೂರ್ಣ ಜವಾಬ್ದಾರಿ ನೀವು ತಗೋಬೇಕು. ಮಕ್ಕಳ ಪಾತ್ರಗಳು ಬಹಳಷ್ಟು ಇದೆ. ನಿನ್ನ ತಂದೆ ತಾಯಿ ಅನ್ಯೋನ್ಯತೆಯಾಗಿರಬೇಕು ಅಂದರೆ, ನಿನ್ನ ತಂದೆ ತಾಯಿಗಳು ಒಬ್ಬರೊಬ್ಬರು ಒಳ್ಳೆ ಸಾಮರಸ್ಯವಾಗಿರಬೇಕು ಅಂದರೆ, ನಿನ್ನ ಕುಟುಂಬದಲ್ಲಿ ನೆಮ್ಮದಿ ನೆಲೆಸಬೇಕು ಅಂದರೆ ಅಪ್ಪ ಅಮ್ಮನಿಗೆ ಸಹಕಾರಿಗಳಾಗಿ ಜೀವಿಸಬೇಕು ಯವನಸ್ಥ ಮಕ್ಕಳು. ಇವತ್ತು ನಿನ್ನ ಕುಟುಂಬ ಏನಾಗಿದೆ? ಆದಾಮ ಹವಳಂತಾಗಿದೆಯಾ ಅಥವಾ
ವಿಭಿನ್ನವಾಗಿದೆಯಾ? ಬಹಳಷ್ಟು ಕುಟುಂಬದ ಬಗ್ಗೆ, ನಾನು ಅತಾಲಿಯ ಬಗ್ಗೆ ಮಾತಾಡಬೇಕಾಗಿತ್ತು, ಹೆರೋದಿಯ ಬಗ್ಗೆ ಮಾತಾಡಬೇಕಾಗಿತ್ತು, ರೆಬೆಕ್ಕ ಬಗ್ಗೆ ಮಾತಾಡಬೇಕಾಗಿತ್ತು. ಟೈಮ್ ಇಲ್ಲ. ದೇವರಾತ್ಮ ಎಲ್ಲಿಗೋ ಕರ್ಕೊಂಡೋದ. ಇರಲಿ, ದೇವರ ಚಿತ್ತ. ಈ ಸಮಯ ನಿಂದು, ಈ ಕ್ಷಣ ನಿಂದು. ನಿನ್ನ ಕುಟುಂಬವನ್ನು ಕಾಪಾಡಿಕೊಳ್ಳೋದು ನಿನ್ನ ಮೇಲಿದೆ. ನಿನ್ನ ಕುಟುಂಬವನ್ನು ಸರ್ವನಾಶ ಮಾಡೋದು ನಿನ್ನ ಮೇಲಿದೆ. ನಿನ್ನ ಮಕ್ಕಳು ಉನ್ನತಿಗೆ ಬರೋದು ನಿನ್ನ ಮೇಲಿದೆ, ನಿನ್ನ ಕೈ ಮೇಲಿದೆ. ನಿನ್ನ ಕುಟುಂಬ, ನಿನ್ನ ಮಕ್ಕಳು ಸರ್ವನಾಶವಾಗಿ ಹೋಗೋದು ನಿನ್ನ ಕೈಯಲ್ಲಿದೆ. ಚಾಯ್ಸ್ ನಿನ್ನದು. ನಾನು ನಂಬಿದಂಥ ನನ್ನ ಯೇಸು ಬಹಳ ಗಂಭೀರನು, ಬಹಳ ಮೃದು ಸ್ವಭಾವದವನು, ಯಾವುದನ್ನು ಫೋರ್ಸ್ ಮಾಡಲ್ಲ. ಈಸ್ ವೆರಿ ಜೆಂಟಲ್. ಚಾಯ್ಸ್ ಕೊಟ್ಟಿದ್ದಾನೆ. ಒಂದು ಸಣ್ಣ ದಾರಿ, ಇನ್ನೊಂದು ದೊಡ್ಡ ದಾರಿ. ಒಂದು ಇಕ್ಕಟ್ಟಾದ ಮಾರ್ಗ, ಇನ್ನೊಂದು ಅಗಲವಾದ ಮಾರ್ಗ. ಯಾವುದು ಆಯ್ಕೆ ಮಾಡ್ಕೊಳ್ತಿ? ಆಯ್ಕೆನೆಂದು ಪ್ರಾರ್ಥನೆ ಮಾಡೋಣ ಕಣ್ಮುಚ್ಚಿ. ಸಾಧ್ಯವಾದರೆ ಮೊಣಕಾಲು ಹಾಕಿ, ಇಲ್ಲವಾದರೆ ಇದ್ದ ಸ್ಥಳದಲ್ಲಿ. ಥ್ಯಾಂಕ್ ಯು ಜೀಸಸ್. ಅವಳಂತೆ ಎಲ್ಲಾದರೂ ನೀನು ತಪ್ಪಿ ಹೋಗಿದ್ರೆ ದೇವರ ಹತ್ರ ಕ್ಷಮೆ ಕೇಳ್ಕೊ. ಬಹಳ ಸಲ ನಿನ್ನ ಒಡೆಯನ್ನು ನೀನು ದಾರಿ ತಪ್ಪಿಸಿದ್ರೆ, ನಿನ್ನ ಮಾತುಗಳಿಂದ ಆತನನ್ನು ನೀನು ಆವೇಶಕ್ಕೊಳಗಾಗಿ ಮಾಡಿ ಏನಾದರೂ ತಪ್ಪುಗಳು ಜರುಗಿದರೆ ದೇವರ ಮುಂದೆ ಕ್ಷಮೆ ಯಾಚಿಸು. ಗಂಡ ನೆಮ್ಮದಿಯಿಂದ ಬರ್ತಾನೆ, ಕೆಲವೊಮ್ಮೆ ಗಂಡ ಟೆನ್ಷನ್ದಲ್ಲಿ ಬರ್ತಾನೆ, ಗಂಡ ಸುಸ್ತಾಗಿ ಬರ್ತಾನೆ, ಗಂಡನ ಯಾವುದೋ ಒಂದು ಮೂಡಲಿರ್ತಾನೆ. ಅಲ್ಲ ಸಲ್ಲದ ವಿಷಯಗಳನ್ನು ಅವನಿಗೆ ಹೇಳಿ, ಅವನನ್ನು ಕೋಪದಿಂದ ಉದ್ರೇಕಗೊಳಿಸಿ, ಅವನ ಭಾವನೆಗಳನ್ನು ಕೆಣಕಿ, ಪರಿಸ್ಥಿತಿ ಹಂತ ಮೀರಿ ಹೋದಾಗ ಪಶ್ಚಾತ್ತಾಪ ಪಡುವಂಥ ಏನಾದರೂ ತಪ್ಪು ಮಾಡಿದೆಯಾ? ಮತ್ತು ನಿನ್ನ ಮಕ್ಕಳು ಯಾವ ಪರಿಸ್ಥಿತಿಯಲ್ಲಿದ್ದಾರಮ್ಮ? ಕಾಯಿನ ಹೇಬೆಲ್ ಅಂತಿದ್ದಾರಾ? ಆಲೋಚನೆ ಮಾಡು. ಯಾಕೋಬ ಏಸಾವನಂತಿದ್ದಾರಾ? ಆಲೋಚನೆ ಮಾಡು. ಅಯ್ಯ, ದೇವರು ನಿನ್ನನ್ನು ಎಷ್ಟು ಕಟಾಕ್ಷಿಸಿ ಕೃಪೆ ತೋರಿಸಿ ನಿನ್ನನ್ನು ಇವತ್ತು ಒಂದು ಕುಟುಂಬದ ಒಡೆಯನಾಗಿ ಮಾಡಿದ್ದಾನೆ. ಅಷ್ಟಾಗಿ ನಿನ್ನ ನಂಬಿದ್ದಾನೆ ಸ್ವಾಮಿ. ನಿನ್ನ ಜವಾಬ್ದಾರಿ ಏನಾಗಿದೆ? ತಪ್ಪಿ ಹೋಗಿದೀಯಾ? ಆವೇಶಕ್ಕೆ ಕೈ ಕೊಟ್ಟಿಯಾ? ಆವೇಶಕ್ಕೆ ತಲೆ ಕೊಟ್ಟಿಯಾ? ನೆಮ್ಮದಿ ಹಾಳು ಮಾಡ್ಕೊಂಡಿದೀಯಾ? ವಾಕ್ಯಕ್ಕೆ ವಿರುದ್ಧವಾಗಿ ಕೆಲಸಗಳು ಮಾಡಿದೀಯಾ? ಈ ಸಮಯ ನಿಂದು. ಒಂದು ವೇಳೆ ಆದಾಮ ಹವ್ವರ ಅವತ್ತು ತಾವಾಗಿ ಯೆಹೋವ ದೇವರ ಹತ್ರ ಹೋಗಿದ್ರೆ ಚರಿತ್ರೆ ಬದಲಾಗ್ತಿತ್ತೇನೋ? ಅಥವಾ ಆದಾಮನು ಆ ಹಣ್ಣನ್ನು ಬೇಡ ಅಂತ ಗದರಿಸಿ ಬಿಸಾಕಿಸಿದ್ರೆ ಚರಿತ್ರೆ ಬದಲಾಗ್ತಿತ್ತೇನೋ? ಒಂದು ವೇಳೆ ಯೆಹೋವ ದೇವರೇ ಬಂದು ಅವರ ಬಳಿಗೆ ಬರುವಾಗ ತಾವಾಗಿ ಮುಂದೆ ಹೋಗಿ ನಿಂತು ಅಯ್ಯ ನಮ್ಮದು ತಪ್ಪಾಯ್ತು ಅಂತ ಹೇಳಿದ ಚರಿತ್ರೆ ಬದಲಾಗ್ತಿತ್ತೇನೋ? ಅಥವಾ ದೇವರು ಹೋಗಿ ಎಲ್ಲಿದೆ ಅಂತ ಕೇಳಿದಾಗ, ಸ್ವಾಮಿ ನಾನು ಗಿಡದ ಹಿಂದೆ ಬಚ್ಚಿಟ್ಕೊಂಡಿದ್ದೀನಿ, ತಪ್ಪು ನಂದಾಯಿತು, ನೀನು ನನಗೆ ಹೇಳಿದ್ದೀಯ ಹಣ್ಣಿನ ಬಗ್ಗೆ, ನಾನು ಏನೋ ತಪ್ಪು ಮಾಡಿ ಇವಳ ಮಾತಿಗೆ ಒಳಗಾಗಿ ನಾನು ತಪ್ಪು ಮಾಡಿ ನಾನು ನೋಡಿಯ ಕ್ಷಮಿಸು ಅಂತ ಕೇಳಿದರೆ ಆದಾಮನ ಚರಿತ್ರೆ ಬದಲಾಗ್ತಿತ್ತೇನೋ? ಇವತ್ತು ನಿನ್ನ ಪರಿಸ್ಥಿತಿ ಏನಾಗಿದೆ? ಇವತ್ತು ನಿನ್ನ ಪರಿಸ್ಥಿತಿ ಏನಾಗಿದೆ? ಕ್ಷಮೆ ಹೆಚ್ಚಿಸು ಸ್ವಾಮಿ ಹತ್ರ. ತಪ್ಪುಪ್ಕೋ, ಸರಿ ತಿದ್ದುಕೋ, ನಿನ್ನ ಮನೆಯನ್ನು ಓರಣ ಮಾಡಿಕೋ. ಅರಸನಿಗೆ ಹೇಳ್ತಾನೆ, ನಾನು ಇನ್ನು 15 ವರ್ಷ ನಿನಗೆ ಕೊಡ್ತೇನೆ, ನಿನ್ನ ಆಲಯವನ್ನು ಸರಿಪಡಿಸಿಕೋ, ನಿನ್ನ ಅರಮನೆಯನ್ನು ಸರಿಪಡಿಸಿಕೋ, ಲೆಕ್ಕಾಚಾರ ಸರಿ ಮಾಡ್ಕೋ. ಪ್ರಿಯ ಸಹೋದರ ಸಹೋದರಿ, ನಿನ್ನ ಸಮಯ ಮುಗಿಯಕ್ಕಿಂತ ಮುಂಚೆ ನಿನ್ನ ಮನೆಯನ್ನು ಸರಿಪಡಿಸಿಕೋ, ಕುಟುಂಬವನ್ನು ಸರಿಪಡಿಸಿಕೋ, ಪ್ರಾರ್ಥನಾ ಜೀವಿತ ಸರಿಪಡಿಸ್ಕೋ, ವಾಕ್ಯ ಜೀವಿತ ಸರಿಪಡಿಸ್ಕೋ, ಸಾಕ್ಷಿಯ ಜೀವಿತ ಸರಿಪಡಿಸ್ಕೋ. ಹೊರಗಿನ ನೋಟಕ್ಕೆ ನಾವು ಸುಣ್ಣ ಹಚ್ಚಿದ ಸಮಾಧಿಗಳಂತೆ ಇದ್ದಾವ? ವಿಶ್ವಾಸಿಗಳು, ವಾಕ್ಯವನ್ನ ಬೋಧಿಸುವಂತ ಸಭೆಯ ಸದಸ್ಯರು ಎಲ್ಲವೂ ಸರಿ, ಆದರೆ ವಾಕ್ಯ ಹೇಳುತ್ತೆ ನ್ಯಾಯ ತೀರ್ಪು ಪ್ರಾರಂಭವಾಗುವುದು ಯೆರೂಸಲೇಮಿನಿಂದ. ನಿನ್ನ ಮನೆಯಿಂದ ಪ್ರಾರಂಭ ಆಗುತ್ತೆ ನ್ಯಾಯ ತೀರ್ಪು. ಅವಾಗ ನೀನು ಎಲ್ಲಿದೀಯಾ? ನಾನು ಕೆಟ್ಟ ಆಲೋಚನೆಯನ್ನು ಮಾಡದಂತೆಯೇ ನಿನ್ನ ಧ್ಯಾನವನ್ನು
ನಾನು ಮಾಡುವಂತೆ ನಿನ್ನಾಲೋಚನೆ ಆತ್ಮನ ಪ್ರೇರಣೆ ಅನುಗ್ರಹಿಸು ನನಗೆ. ನಿನ್ನಾಲೋಚನೆ ಆತ್ಮನ ಪ್ರೇರಣೆ ಅನುಗ್ರಹಿಸು ನನಗೆ. ನನ್ನ ಹೃದಯದ ಧ್ಯಾನವು ನನ್ನ ಬಾಯಿಯ ಮಾತುಗಳು ನಿನಗೆ ಸಮರ್ಪಕವಾಗಿರಲಿ. ಪರಿಶುದ್ಧನಾದಂತ ದೇವರೇ, ನನ್ನ ಹೃದಯದ ಧ್ಯಾನವು ನನ್ನ ಬಾಯಿಯ ಮಾತುಗಳು ನಿನಗೆ ಸಮರ್ಪಕವಾಗಿರಲಿ. ಪರಿಶುದ್ಧನಾದಂತ ನನ್ನ ತಪ್ಪನು ಅರಿಯುವಂತ ಬೆಳಗಿಸು ಕಣ್ಣನು. ನನ್ನ ವಾಕ್ಯದ ಬೆಳಕಿನಲ್ಲಿ ನನ್ನನ್ನು ನೀ ನಡೆಸು. ನನ್ನ ತಪ್ಪನು ಅರಿಯುವಂತೆ ಬೆಳಗಿಸು ಕಣ್ಣನು. ನಿನ್ನ ವಾಕ್ಯದ ಬೆಳಕಿನಲ್ಲಿ ನನ್ನನ್ನು ನೀ ನಡೆಸು. ಏಕೆಂದು ಪಾಪವ ನಾ ಮಾಡದಂತೆ ನನ್ನನ್ನು ಕಾಪಾಡು. ಏಕೆಂದು ಪಾಪವ ನಾ ಮಾಡದಂತೆ ನನ್ನನ್ನು ಕಾಪಾಡು. ನನ್ನ ಹೃದಯದ ಧ್ಯಾನವು ನನ್ನ ಬಾಯಿಯ ಮಾತು ನಿನಗೆ ಸಮರ್ಪಕವಾಗಿರಲಿ. ಇದು ನಿನ್ನ ಹೃದಯದ ಪ್ರಾರ್ಥನೆಯಾಗಿರಬೇಕು. ಇದು ನಿನ್ನ ಹೃದಯದ ಆವೇದನೆಯಾಗಿರಬೇಕು. ಇದು ನಿನ್ನ ಹೃದಯದ ಅಳಲಾಗಿರಬೇಕು. ಇದು ನಿನ್ನ ಆತ್ಮನ ನಿವೇದನೆಯಾಗಿರಬೇಕು. ತಪ್ಪು ಆತ್ಮದೇವರೇ, ನಿನ್ನದೇ ಆದಂಥ ರೀತಿಯಲ್ಲಿ ನೀನು ಮಾತನಾಡಿದೆ ಸ್ವಾಮಿ, ನನ್ನ ಕ್ಷಮಿಸು. ಅವಕಾಶ ಕೊಟ್ಟಿದ್ದೀವಿ ಸ್ವಾಮಿ ತಿದ್ದುಪಡಿ ಮಾಡ್ಕೊಳ್ಳೋಕ್ಕೆ. ಧನ್ಯವಾದಗಳನ್ನು ನೋಡಿಯ. ನನ್ನ ಕುಟುಂಬವನ್ನು ಮತ್ತೆ ನಾನು ತಿರುಗಿ ಕಟ್ಕೊಳ್ತೇನೆ. ಅವಳಲ್ಲಿ 100 ತಪ್ಪುಗಳಿದ್ದರು, ಅವನಲ್ಲಿ 100 ತಪ್ಪುಗಳಿದ್ದರು. ಒಂದು ಒಳ್ಳೆಯ ಗುಣ ಇದ್ದರೆ ಸ್ವಾಮಿ ಅದನ್ನು ನಾನು ಗುರುತಿಸುವಂಥ ಭಾಗ್ಯ ನನಗೆ ಕೊಡು. ನನ್ನ ಕಣ್ಣು ತೆರೆ ಮಾಡು. ಆ ಒಂದು ಗುಣದಿಂದ ನನ್ನ ಮಗನನ್ನು, ಆತನನ್ನು, ಅವಳನ್ನು ನಾನು ಕ್ಷಮಿಸಿ ಪ್ರೀತಿಸಿ ನೀ ನನಗಾಗಿಟ್ಟಂಥ ಆ ಕುಟುಂಬದ ಮೌಲ್ಯಗಳನ್ನು ನಾನು ಎತ್ತಿ ಹಿಡಿದು ನಿನ್ನನ್ನು ಸಾರುವಂಥ ದೊಡ್ಡ ಕ್ರಿಸ್ತಿಯ ಕುಟುಂಬವಾಗಿ ನನ್ನ ಮಾರ್ಪಡಿಸು ಸ್ವಾಮಿ. ನಮ್ಮೆಲ್ಲ ಯವನಸ್ಥ ಮಕ್ಕಳನ್ನ ಕೈಲಿ ಒಪ್ಪಿಸ್ಕೊಡ್ತಾ ಇದ್ದೇನೆ. ಎಲ್ಲಿ ವಾಕ್ಯ ಬಿಟ್ಟು ಹೋಗದಂತೆ ಲೋಕದಲ್ಲಿರುವಾಗ ಸಾಕ್ಷ್ಯ ಜೀವಿತ ಜೀವಿಸೋದಕ್ಕೆ ಆ ಮಕ್ಕಳಿಗೆ ಶಕ್ತಿ ಕೊಡು ಸ್ವಾಮಿ. ಇಲ್ಲಿವರೆಗೂ ನೀನು ಮಾತನಾಡಿದ್ದೆ, ನಾವೆಲ್ಲರೂ ಕೇಳಿಸ್ಕೊಂಡಿದ್ದೇವೆ. ನಿನಗೆಲ್ಲ ಘನಮಾನ ಮಹಿಮೆ ಸಲ್ಲಿಸ್ತೇವೆ, ಯಾಕೆಂದರೆ ನೀನೊಬ್ಬನೇ ಯೋಗ್ಯನು. ನಿನ್ನ ಅತ್ಯುನ್ನತ ನಾಮದಲ್ಲಿ ಅತೀ ವಿನಯದಿಂದ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್. ఆమె ప్రార్థన చేసుకుందాం ప్రియులారా. అందరూ కూడా మన కళ్ళు మూసుకుందాం. చెప్పబడిన ప్రార్థన విజ్ఞాపన నిమిత్తము దేవుని యొక్క మహిమగల పరిచర్య కొరకు సమర్పించబడిన కానుకల నిమిత్తము మనం ప్రార్థన చేసుకుందాం. అందరూ కూడా మన కళ్ళు మూసుకుందాం, ప్రార్థన చేసుకుందాం. ప్రార్థన. సర్వశక్తిమంతుడైన మా తండ్రి, జీవాధిపతిమైన దేవ, పరిశుద్ధుడా, నీకు వందనాలు చెల్లించుకుంటున్నాం. ఇక దినాన్ని బట్టి నీకు స్తోత్రాలు ప్రభువా. ఈ పునరుత్థాన దినమందునైనా సంఘ ఆరాధనలో ఇంతవరకు ప్రభువా మీరు మాకు తోడుగా ఉండి మమ్మల్ని బలపరిచి పాటల ద్వారా, స్తుతి ఆరాధనలో సాక్షుల ద్వారా మీరు మహిమ పొందినారు. అలాగే నీ సేవకుని మీ ఆత్మతో అభిషేకించి నీ వాక్య భాగం ద్వారా మీరు మాట్లాడిన ప్రతి మాటను బట్టి కూడా నీకు వందనాలు చెల్లించుకుంటున్నాం. వాక్యం విత్తబడింది ప్రభువా, మీరు కార్యం జరిగించండి నాయన. అలాగే నా ప్రభువా మా తండ్రి స్వామి, నీ మహిమగల పరిచర్యలో సమర్పించబడిన కానుకలు బట్టి కూడా నీకు స్తోత్రం. సమర్పించిన బిడ్డలను, వారి కుటుంబాలను దీవించండి. సమర్పించబడిన కానుకను ఆశీర్వదించేది నీ మహిమగల పరిచర్యలు ఉపయోగించుకోదేవా.
అలాగే నా తండ్రి రాబోయే వారంలో ఎందరైతే నా తండ్రి బర్త్డేలు వివాహ దినాలు జరుపుకొని పోతున్నారో వారందరి కొరకు నేను ఆమెను బట్టి నేను ప్రార్థిస్తున్నాను. ప్రతి వారిని కూడా దీవించండి, వారి కుటుంబాలను ఆశీర్వదించండి. దేవానికి స్తోత్రాలు నాయన. అలాగే నా ప్రభువా, చేరువచ్చిన బిడ్డలందరి కొరకు కూడా నేను ప్రార్థిస్తున్నాను. పేరు పేరును దీవించండి, వ్యక్తిగతంగా ఆశీర్వదించండి, వారి కుటుంబాలను దీవించండి దేవా. ప్రభు మా తండ్రి స్వామి, ఇక యూట్యూబ్ ద్వారా ఎందరైతే ఇక వాక్య పరిచర్య వింటున్నారో వారిని వారి కుటుంబాలను కూడా మీరు దీవించమని అడుగుతుంటున్నాం తండ్రికి స్తోత్రం. చేరిన మమ్మల్ని అందరినీ ఆశీర్వదించండి. తిరిగి మేమందరం మా గృహాలు వెళుతుండగా నీ సన్నిధి మాకు తోడుగా రానియండి. రాబోయే వారమంతా నీ కృపాక్షేమములే మా అందరి వెంట ఉంచి కాపాడమని మమ్ములను, మా కుటుంబములను, మా సంఘమును మీ పాద సన్నిధికి అప్పగించుకుంటూ యేసుక్రీస్తు నామములో ప్రార్థించి వేడుకొనుచున్నాము తండ్రి. ఆమేన్. మన తండ్రి అయిన దేవుని యొక్క ప్రేమయు, యేసుక్రీస్తు యొక్క కృప, పరిశుద్ధాత్మిక సహవాసము చేరువచ్చిన మనందరికీ, మన కుటుంబములకును, మన సంఘమంతటికి, యూట్యూబ్ ద్వారా వాక్య పరిచర్య వింటున్న బిడ్డలకును, సకల పరిశుద్ధులకును సదాకాలము తోడై ఉండునుగాక. ఆమేన్.